ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयामुदीरये। नष्टप्रायेषु अभद्रेषु नित्यं भागवत सेवया भगवते उत्तमश्लोके भक्तिर्भवति नैष्ठिकी। ओम अज्ञातमिरन्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्री चैतन्य मनोभीष्टं स्थापितं येन भूतले स्वयं रूपाकरां हरिं सपदान्तिकं वन्देऽहं श्रीगुरुं श्रीयुतापदकमलं श्रीगुरुं वैष्णवांश्च श्रीरूपं सागरदासं सागररघुनाथान्तं तं सजीवं साद्वैतं सावधितं वन्दनासहितं कृष्णचैतन्यदेवं श्रीराधाकृष्णपादां सहगणललितां श्रीविशाखान्वितांश्च हे कृष्णकरुणासिन्धो दीनबन्धो जगत्पते गोपेश गोपिकान्त राधाकान्त नमोस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्यश्च च पतितनां पावनेभ्यो वैष्णवेभ्यो नमो नमः। नमो महावदन्याय कृष्णप्रेमप्रदायिते कृष्णाय कृष्णचैतन्यनामिने गौरतुषे नमो नमः। नमो ब्रह्मण्यदेवाय गो ब्राह्मणहिताय च जगदिदाय कृष्णाय गोविन्दाय नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम हरे कृष्ण। ಎಲ್ಲರಿಗೂ ಶ್ರೀ ರಾಧಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಕೆಲವು ಪ್ರಾರಂಭಿಕ ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಿರ್ತೇನೆ. ಅದಾದ ನಂತರ ಪ್ರಭುಗಳು ಬಂದು ಮುಂದುವರಿಸ್ತಾರೆ. ಸೊ ಎಲ್ಲರೂ ಸ್ವಲ್ಪ ಹೊತ್ತು ಸಾವಕಾಶ ಕೇಳೋದಲ್ಲ. ಓಕೆ. ಮೊದಲನೇದಾಗಿ ಭಗವಂತನಿಗೆ ಆತ್ಮಾರಾಮ ಅಂತ ಕರೀತಾರೆ. ಏನಂತ ಕರೀತಾರೆ? ಆತ್ಮಾರಾಮ. ಆತ್ಮಾರಾಮ ಅಂದರೆ ಹೇಳ್ಬೋದಾ ಯಾರು ಏನರ್ಥ ಅಂತ? ಸ್ವಯಂ ತೃಪ್ತ. ಬಹಳ ಚೆನ್ನಾಗಿ ಹೇಳಿದ್ರು. ಸರಿ, ಹರಿಬೋಲ್ ಹೇಳಿ ಪ್ರಭುಗೆ. ಆತ್ಮಾರಾಮ ಅಂದರೆ ಭಗವಂತ ಸ್ವಯಂ ತೃಪ್ತ ಅಂದರೆ ಆತನಿಗೆ ತೃಪ್ತಿಪಡಿಸೋದಕ್ಕೆ ಇನ್ನೊಂದು ವಸ್ತು ಬೇಕಾಗಿಲ್ಲ. ಆತನಿಗೆ ತೃಪ್ತಿಪಡಿಸೋದಕ್ಕೆ ಇನ್ನೊಂದು ವಸ್ತು ಬೇಕಾಗಿದೆ ಅಂತ ಅಂದರೆ ಯಾರೋ ಇನ್ನೊಂದು ವಸ್ತು ಇದ್ರೇ ಆತ ಸಂತೋಷ ಪಡೋದು ಅಂತಂದರೆ ಅದು ಒಂದು ದೋಷ ಆಗುತ್ತಲ್ವ. ಅಂದರೆ ಅವನು ಯಾವಾಗಲೂ ಅಂದರೆ ಆಲ್ವೇಸ್ ಹ್ಯಾಪಿ ಅಂತ, ಆಲ್ವೇಸ್ ಇನ್ ಬ್ಲಿಸ್ ಅಂತ ಹೇಳೋಕ್ಕಾಗಲ್ಲ. ಸದಾ ಆನಂದದಲ್ಲಿರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ? ಅವನಿಗೆ ಯಾರಿಗಾದ್ರೂ ಆನಂದ ಬೇಕಾಗಿದೆ ಅಂತಂದರೆ ಅದರಿಂದ ಅದು ದೋಷ ಆಗುತ್ತೆ. ಆದರೆ ಆ ದೋಷ ಭಗವಂತನಿಗೆ ಇಲ್ಲ. ಅವನಿಗೆ ಯಾರಿಂದನೂ ಆನಂದ ಬೇಕಾಗಿಲ್ಲ. ಆತ ಏನು ಸ್ವಯಂ ತೃಪ್ತ, ಆತ್ಮಾರಾಮ. ನಾವು ಎರಡು ಥರ ಅಂದರೆ ಈಗ ಸಾಮಾನ್ಯವಾಗಿ ಅಂದರೆ ಪ್ರಭುಪಾದರು ವಿದೇಶಗಳಿಗೆಲ್ಲ ಹೋದಾಗ ಒಂದು ಗಮನಿಸಿದ್ದಾರೆ. ಅವರೇನೆಂದರೆ ಅಲ್ಲಿನವರು ಆದರೆ ನಂಬುತ್ತಾರೆ, ಫಾಲೋ ಮಾಡ್ತಾರೆ. ಆಗಲ್ಲ ಅಂದರೆ ಆ ಸವಾಸಕ್ಕೆ ಹೋಗಲ್ಲ. ಆಗಲ್ಲ ಅಂದರೆ ಆ ಕಡೆ ಸವಾಸಕ್ಕೆ ಹೋಗಲ್ಲ. ಇಲ್ಲ ಆದರೆ ನಂಬ್ತಾರೆ, ಕರೆಕ್ಟಾಗಿ ತಿಳ್ಕೊಂಡು ಫಾಲೋ ಮಾಡ್ತಾರೆ. ನಮ್ಮಲ್ಲಿ ಹೆಂಗೆ ಅಂತ ಅಂದರೆ ಕೃಷ್ಣನ ಪೂಜೆನೂ ಮಾಡ್ತೀವಿ, ಆದರೆ ಅಂಥ ದೇವರೇನಲ್ಲ ಕೃಷ್ಣ ಹಂಗೆ ಮಾಡಿದೆ ಅದಂದರೆ ನಮಗೆ ಪೂರ್ತಿ ನಂಬಿಕೆನೂ ಇರಲ್ಲ ಅಥವಾ ಪೂರ್ತಿ ಬಿಡೋದು ಇಲ್ಲ. ಯಾವಾಗಲೂ ಈ ಥರ ಮಧ್ಯದಲ್ಲಿರೋ ಒಂದು ಸ್ವಭಾವ ಯಾವತ್ತೂ ಒಳ್ಳೆಯದಲ್ಲ ಅನ್ನೋದನ್ನು ಹಿರಿಯರು ಹೇಳ್ತಾರೆ. ನಾವು ಭಗವಂತ ಅಂದರೆ ಅವನು ಆತ್ಮಾರಾಮ, ಸಂಪೂರ್ಣ ತೃಪ್ತ ಅಂತ ನಂಬಿ ಅಥವಾ ತಿಳುವಳಿಕೆ ಪಟ್ಕೊಂಡು ಆತನನ್ನು ಪೂಜೆ ಮಾಡಬೇಕು, ಆತನನ್ನು ಗೌರವಿಸಬೇಕು, ಎಲ್ಲ ಮಾಡಬೇಕು. ಇಲ್ಲಂತಂದರೆ ದೋಷ ಇದೆ ಅಂತಂದರೆ ಬಿಟ್ಬಿಡ್ಬೇಕು. ಎರಡರಲ್ಲಿ ಒಂದರಲ್ಲಿದ್ದರೆ ಯಾವಾಗಲೂ ಕರೆಕ್ಟಾಗಿರುತ್ತೆ. ಸೊ ಆದ್ದರಿಂದ ಆ ಒಂದು ದೃಢತೆಯನ್ನು ನಾವು ಯಾವಾಗಲೂ ಯಾಕೆಂದರೆ ಈಗ ದೋಷ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ಕೊಳ್ಳಿ. ದೋಷ ಇರೋದನ್ನ ನಾವು ಪೂಜೆ ಮಾಡೋದು ಹೇಗೆ? ಅಥವಾ ಅವ್ರು ನಮ್ಮನ್ನು ಕಾಪಾಡ್ತಾನೆ ಅನ್ನೋದು ಹೇಗೆ?
ಮಧ್ವಾಚಾರ್ಯರು ಶ್ರೀಮದ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಏನಂದರೆ, ರಾಮ ಕಾಡಿನಲ್ಲಿ ಸೀತೆಯನ್ನು ಕಳೆದುಕೊಂಡು ಪರಿಪರಿಯಾಗಿ ಅಳುತ್ತಿದ್ದ ಅಂತ. ಯಾವ ಥರ ಅಂತಂದರೆ, ಅಲ್ಲಿ ಅವನು ಅಳು ತಾಳಲಾರದೆ ಮರ ಗಿಡಗಳನ್ನೆಲ್ಲ ನಾವು ಓದಿದ್ದೀವಲ್ಲ, ಎಲೆ ತರುಣತೆ ಬಳ್ಳಿಗಳಿರ ನನ್ನ ಸೀತೆಯನ್ನು ನೋಡಿದ್ರ, ಪುಷ್ಪಗಳೇ ನಿಂತರನ ಸೀತೆ ಇದ್ದು ಆಕೆಯನ್ನು ನೋಡ್ದ ಅಂತ ಪರಿಪರಿಯಾಗಿ ಅಳ್ತಿದ್ದಂತೆ. ಅದನ್ನು ನಾವು ಮೇಲ್ನೋಟಕ್ಕೆ ನೋಡಿದ್ರೆ ರಾಮನಿಗೆ ಆರಾಮಿಲ್ಲ, ಇನ್ನು ನಮಗೇನು ಆರಾಮ ಮಾಡ್ತಾನೆ? ರಾಮನೇ ಆರಾಮಾಗಿಲ್ಲ, ನಮಗೇನು ಆರಾಮ ಮಾಡ್ತಾನೆ? ರಾಮನಿಗೆ ಹೆಸರೇನು? ನಾರಾಯಣ. ನಾರಾಯಣ ಅಂದರೆ ಏನು? ಯಾರು ಹೇಳೋದು? ನಾರಾಯಣ ಅಂದರೆ ಏನು? ನಾರಾಯಣ ಅಂದರೆ ಅಣುವಿನಲ್ಲಿ ಇರುವವನು ನಾರಾಯಣ. ಎಲ್ಲ ಅಣುಗಳಲ್ಲಿ ಇರೋವನು, ಆ ಒಂದು ದಂಡಕಾರಣ್ಯದಲ್ಲಿ ಅಳ್ತಿದ್ದವನು, ಆ ಅಣುಗಳಲ್ಲಿದ್ದವನು ಶ್ರೀಲಂಕಾದಲ್ಲಿ ಇಲ್ವ ನಾರಾಯಣ? ಆತ ಸೀತಾದೇವಿಯನ್ನು ನೋಡ್ತಿಲ್ವಾ? ಅಲ್ಲ, ಹೇಳಿ, ಯೋಚನೆ ಮಾಡ್ಬೋದಲ್ಲ. ಶ್ರೀಲಂಕಾದಲ್ಲಿ ಆತ ಇಲ್ವಾ, ಅಥವಾ ಅಲ್ಲಿ ಸೀತಾದೇವಿಯನ್ನು ನೋಡ್ತಾ ಇಲ್ವಾ? ಆತ ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತಂದರೆ, ಆಚಾರ್ಯರು ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಬರ್ತಾರೆ, ಯಾರು ತನ್ನ ಜೀವನದಲ್ಲಿ ತುಂಬ ವ್ಯಾಮೋಹಕ್ಕೊಳಗಾಗಿರ್ತಾರೆ, ಅಥವಾ ಅಂದರೆ ಯಾವ ಜವಾಬ್ದಾರಿ ನಿಭಾಯಿಸಬಾರ್ದು ಅಂತಂದರೆ ಅತಿಯಾದ ವ್ಯಾಮೋಹಕ್ಕೆ ಒಳಗಾಗಿರ್ತಾರೆ, ಅಥವಾ ಹೆಂಡತಿ ಮಕ್ಕಳನ್ನು ಅಥವಾ ಗಂಡನನ್ನು ಅಥವಾ ಕುಟುಂಬದವ್ರನ್ನ ಅತಿಯಾಗಿ ಹಚ್ಕೊಂಡಿರ್ತಾರೆ, ಅವ್ರಿಗೆ ದುಃಖ ಸ್ವಲ್ಪ ಬೇಗ ಅದರ ತುಂಬ ಜಾಸ್ತಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದನ್ನು ಭಗವಂತ ಅರ್ಥ ಮಾಡಿಸೋದಕ್ಕೋಸ್ಕರ. ಹಾಗಂತ ಇರಬಾರ್ದು ಅಂತ ಅಲ್ಲ. ತಾಮರಸ ಜಲದಂತೆ ನೇಮ ಬಿಟ್ಟು ಭವದೊಳಗೆ ಈಸಬೇಕು, ಇದ್ದು ಜಯಿಸಬೇಕು, ಹೇಸಿಗೆ ಸಂಸಾರದಲ್ಲಿ ಆಸೆ ದೇಶ ಮಾಡದಂತೆ. ಯಾವ ರೀತಿ ತಾವರೆ ಹೂವು ಕೆಸರಿನಲ್ಲಿದ್ದರೂ ಕೆಸರಿಗೆ ಅಂಟಿಕೊಳ್ಳದಂತೆ ಇರುತ್ತೋ, ಯಾವ ರೀತಿ ಗೋಡಂಬಿ ಬೀಜ ಹಣ್ಣಿನ ಹೊರಗಿದ್ದು ಒಳಗಿಂದ, ಅಂದರೆ ಹಣ್ಣಿನ ಹೊರಗಿರುತ್ತೆ, ಒಳಗಿಂದ ಸತ್ವ ತಗೊಳ್ತಾ ಇರುತ್ತೆ, ಆ ರೀತಿಯಾಗಿ ಪದ್ಮಪತ್ರ ಮೀಮಾಂಬಸ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಇರಬೇಕು, ಇರದಂತೆ ಇರಬೇಕು. ಅತಿಯಾಗಿ ಅಂಟಿಕೊಂಡ್ರೆ ದುಃಖನೇ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ರಾಮ ಮರ್ತ್ಯಾವತಾರ ಮರ್ತ್ಯ ಶಿಕ್ಷಣಂ, ಅಂದರೆ ನಮ್ಮ ಈ ಅವತಾರ ಮಾಡಿದಾಗ ಜನರಿಗೆ ಶಿಕ್ಷಣವನ್ನು ನೀಡೋದಕ್ಕೆ ಆ ರೀತಿ ನಟನೆ ಮಾಡಿದ ಹೊತ್ತು ನಿಜವಾಗ್ಲೂ ಅವನಿಗೆ ಆರಾಮಿಲ್ಲ ಅಂದರೆ ಪೂಜೆ ಮಾಡೋದೇ ಅಗತ್ಯ ಇಲ್ಲ. ಅವನೇ ಒದ್ದಾಡ್ತಿದ್ದಾನೆ ಅಂದರೆ ಪೂಜೆ ಮಾಡೋದೇ ಅಗತ್ಯ ಇಲ್ಲ. ಅವನ ಹೆಂಡತಿಯನ್ನು ಯಾರೋ ಹುಡಿಕೊಂಡು ಬರಬೇಕು ಅಂದರೆ ಅವನ ಗೌರವಿಸೋದು ಅಗತ್ಯ. ಆತ ಬಹಳ ವೀರ್ಯವಂತ, ಜ್ಞಾನವಂತ, ಕೀರ್ತಿ ಅಂತ ಹೇಳೋದು ಬೇಕಿಲ್ಲ. ಸೊ ನಾವು ಅರ್ಥ ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಭಗವಂತ ಎಲ್ಲ ಕಡೆ ಇದ್ದಾನೆ, ಆದರೆ ಶಿಕ್ಷಣವನ್ನು ನೀಡೋದಕ್ಕೋಸ್ಕರ ಆ ರೀತಿ ಮಾಡ್ತಿದ್ದಾನೆ. ಈ ವಿಷಯ ಯಾಕೆ ಹೇಳಿದೆ ಅಂದರೆ, ಭಗವಂತ ಸ್ವಯಂ ತೃಪ್ತ, ಆತ ಆತ್ಮಾರಾಮ. ಆತನಿಗೆ ಒಬ್ಬ ವ್ಯಕ್ತಿಯಿಂದ ಆನಂದ ಬರಬೇಕು ಅನ್ನೋದು ಯಾವತ್ತೂ ಇಲ್ಲ. ಅದು ಆ ದೋಷ ಅವನಲ್ಲಿ ಇಲ್ಲ. ಆತ ನಿತ್ಯ ತೃಪ್ತ. ಯಾರು ಅವರಿಂದ ಎಲ್ಲರಿಗೆ ಆನಂದ ಸಿಗುತ್ತೆ ಹೊರತು ಆತ ಯಾರಿಗೂ ಆನಂದ ಪಡ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆ ಇದನ್ನು ಹೇಳಿದೆ ಅಂದರೆ, ಕೃಷ್ಣ ಗೋಪಿ ಜನ ಜಾರ, ನವನೀತ ಚೌರ ಈ ಥರ ಎಲ್ಲ ಮಾಡ್ದ ಅಂತ ನಾವು ಅಂದ್ಕೊಳ್ತೀವಲ್ವ, ಆ ರೀತಿ ಇರಲಿಕ್ಕೆ ಅವಕಾಶ ಇಲ್ಲ. ಅವ್ರಿಗೆಲ್ಲರೂ ಅಂದರೆ ಅದನ್ನು ಇನ್ನೊಂದು ಕ್ಲಾಸಲ್ಲೇ ಆತ ಯಾಕೆ ಗೋಪಿಯರ ಜೊತೆ ನೃತ್ಯ ಮಾಡ್ದ. ಆತ ಗೋಪಿಯರ ಜೊತೆ 8ನೇ ವಯಸ್ಸಿನಲ್ಲಿ ನೃತ್ಯ ಮಾಡ್ದ. ಎಷ್ಟರಲ್ಲಿ ರಾಸ ನೃತ್ಯ ಮಾಡಿದ 8ನೇ ವಯಸ್ಸು? 8ನೇ ವರ್ಷ ಇದ್ದಾಗ. 8ನೇ ವರ್ಷದ ಬಾಲಕ ಯಾರ್ದಾದ್ರು ನೃತ್ಯ ಮಾಡಿದ್ರೆ ಈಗ ಕೇಸ್ ಹಾಕಿದ್ರು ಅದು ಬಿದೋಗುತ್ತೆ. ಯಾಕೆಂದ್ರೆ ನಮ್ಗೆ ಆ ಥರ ಭಾವನೆಗಳೇ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದರೆ ನಾವು ಅಂದ್ಕೊಳ್ಳೋದೇನು ಬಹಳ ಸುಲಭವಾಗಿ ಆತ ಗೋಪಿ ಜನ ಜಾರ, ನವನೀತ ಚೋರ, ಮತ್ತು ಮಸ್ಲತ್ ಮಾಡಿ ಯುದ್ಧಗಳೆಲ್ಲ ಗೆಲ್ಲಿಸ್ಬಿಡ್ತಾನೆ, ಏನೋ ಇದು ಮಾಡ್ತಾರೆ, ಇದರಲ್ಲೇ ತಿಳ್ಕೊಂಡಿದ್ದೀವಿ. ಆ ಥರ ಅಲ್ಲ, ಅದಕ್ಕೆ ಅದು ಅಗತ್ಯನೇ ಇಲ್ಲ. ಆದರೆ ಆ ಕಾಲಕ್ಕೆ ಧರ್ಮ ಸಂಸ್ಥಾಪನೆಗೆ ಅನುಗುಣವಾಗಿ ಏನು ಮಾಡಬೇಕು ಅದನ್ನು ಭಗವಂತ ಮಾಡ್ತಾನೆ. ಯಾಕೆ ಇದನ್ನು ಹೇಳಿದರೆ ನಾವು ಆ ರೀತಿ ಅರ್ಥ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೆ ಹೇಳಿದೆ. ಆದರೆ ಶ್ರೀಮತಿ ರಾಧಾರಾಣಿಯಾಗಿ ಭಗವಂತನೇ ತನ್ನ ಅಂತರಂಗ ಶಕ್ತಿಯಿಂದ ಎಕ್ಸ್ಪ್ಯಾಂಡ್ ಆಗ್ತಾರೆ. ಅದನ್ನು ನಾವು ಕಳೆದ ವಾರ ನೋಡಿದ್ವಿ. ಯಾಕೆ ಅಂತ ಅಂದರೆ, ತನಗೆ ಅನೇಕ ಕಾರಣಗಳು ಅವರು ಕೊಟ್ಟರು. ತನಗೆ ಸೇವೆ ಮಾಡೋದ್ರಿಂದ, ತನ್ನ ಮೇಲೆ ಭಕ್ತಿ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಎಷ್ಟು ಆನಂದ ಪಡ್ತಾನೆ ಅನ್ನೋದನ್ನ ಭಗವಂತ ಅರ್ಥ ಮಾಡ್ಕೊಳ್ಳೋದಕ್ಕೆ, ತಾನು ಅನುಭವಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆತ ರಾಧಾರಾಣಿಯಾಗಿ ಅವತಾರವನ್ನು ಮಾಡಿದ್ರು. ಅದು ತನ್ನ ಅಂತರಂಗ ಶಕ್ತಿಯಿಂದ ಅವರು ಅವತಾರವನ್ನು ಮಾಡ್ತಾರೆ ಹೊರತು ಅವರಿಗೆ ಯಾರ ಅಗತ್ಯನೂ ಎಂದೆಂದಿಗೂ ಇಲ್ಲ. ಆತ ನೃತ್ಯ ತೃಪ್ತ. ಅದಾದ ನಂತರ ಈ ರೀತಿ ಅವತಾರ ಮಾಡಿದ್ಮೇಲೆ ಇನ್ನೊಂದು ಅಂದರೆ, ಭೌತಿಕ ಜಗತ್ತಿಗೂ ಆಧ್ಯಾತ್ಮಿಕ ಜಗತ್ತಿಗೂ ಇದು ವ್ಯತ್ಯಾಸ. ಇಲ್ಲಿ ಸೇವೆ ಮಾಡಿದ್ರೆ ಲೌಕಿಕದಲ್ಲಿ ಸೇವೆ ಮಾಡಿದವ್ರಿಗೆ ಸುಸ್ತಾಗುತ್ತೆ, ಬೇಜಾರಾಗುತ್ತೆ, ಮಾಡಿಸ್ಕೊಂಡವ್ರಿಗೆ ಆನಂದ ಆಗುತ್ತೆ, ಕಂಫರ್ಟ್ ಆಗುತ್ತೆ. ಆದರೆ ಆಧ್ಯಾತ್ಮಿಕದಲ್ಲಿ ಉಲ್ಟಾ.
ಈಗ ನಾವೆಲ್ಲ ಕೃಷ್ಣನ ಸೇವೆ ಮಾಡ್ತೀವಿ, ನಾವೇನು ಬೇಜಾರು ಮಾಡ್ಕೊಂಡು ಮನೆಗೆ ಹೋಗ್ತೀವಿ, ಆಯ್ತು ಇಷ್ಟೆಲ್ಲ ಮಾಡಿದೆ ಏನಪ್ಪ ಅಂತ ಯಾವತ್ತೂ ಹೋಗಿರೋದು. ದೇವಸ್ಥಾನದ ಸೇವೆ ಮಾಡ್ತೀವಿ, ಆದರೆ ಆನಂದ ನಮಗೆ ಜಾಸ್ತಿ ಆಗ್ತದೆ. ಅದು ಅಂದರೆ ಅದು ಲೌಕಿಕ ಮತ್ತು ಆಧ್ಯಾತ್ಮಿಕದ ವಿಕೃತ ರೂಪ ಅದನ್ನೇ ಕಳೆದ ವಾರ ಹೇಳಿದ್ದು. ಈ ಜಗತ್ತಿನಲ್ಲಿ ಪ್ರೇಮ ಇಲ್ಲ, ಇಲ್ಲಿ ಕಾಮ ಅಷ್ಟೇ ಇರೋದು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾತ್ರ ಇರೋದು ನಿಜವಾದ ಪ್ರೇಮ. ಇಲ್ಲಿ ಏನು ಪ್ರೇಮ ಅಂದ್ಕೊಂಡಿದ್ದು ಅದು ಕಾಮ, ಉಲ್ಟಾ ಆ್ಯಕ್ಚುಲಿ. ಆದ್ದರಿಂದ ನಾವು ರಾಧಾಕೃಷ್ಣರ ಒಂದು ಈ ಸೇವೆಯನ್ನು, ಮತ್ತು ಪ್ರಭುಪಾದರು ಹೇಳ್ತಾರೆ, ರಾಧಾಕೃಷ್ಣರ ಒಂದು ಸಂಬಂಧವನ್ನು ನಾವು ಯಾವತ್ತೂ ತುಂಬ ಹಗುರವಾಗಿ ಪರಿಗಣಿಸಬಾರದು. ಒಂದು ಇನ್ನೊಂದು ಏನು ಅಂತಂದರೆ ಪ್ರಭುಪಾದರು ಇನ್ನೊಂದು ಕಡೆ ಹೇಳ್ತಾರೆ, ಆದರೆ ತಿಳ್ಕೊಳ್ಬೇಕು, ಇಲ್ಲಾಂದರೆ ಅದನ್ನು ತಪ್ಪಾಗಿ ತಿಳ್ಕೊಳ್ಳೋಕ್ಕೆ ಹೋಗಬಾರ್ದು. ಪ್ರಭುಪಾದರು ಈ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಲಜ್ಜಾಹೀನನು ಮಾತ್ರನೇ ತನ್ನ ತಂದೆ ತಾಯಿಯ ಸಂಬಂಧದ ಬಗ್ಗೆ ಅಪಹಾಸ್ಯ ಮಾಡುತ್ತಾನೆ ಅಂತ. ಕೇಳಿಸ್ತಾ? ಲಜ್ಜಾಹೀನನು ಮಾತ್ರ ಅವ್ರು ನಮ್ಮ ತಂದೆ ತಾಯಿಯನ್ನು ಇಷ್ಟು ಅಸ್ಯೂಮ್ ನಾವು ಅದನ್ನು ಒಪ್ಕೊಂಡ್ರೆ, ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಲಕ್ಷ್ಮೀನಾರಾಯಣರು, ರಾಧಾಕೃಷ್ಣರು, ಸೀತಾರಾಮರು, ಶ್ರೀ ಲಕ್ಷ್ಮೀ ವೆಂಕಟೇಶ ಇವರೆಲ್ಲ ಏನು ನಮ್ಮ ತಂದೆ ತಾಯಿ ಅಂತ ನಾವು ಭಾವಿಸ್ತೇವೆ. ಅವರ ಸಂಬಂಧದ ಬಗ್ಗೆ ಲಜ್ಜಾಹೀನರು ಮಾತ್ರನೇ ಅಪಹಾಸ್ಯ ಮಾಡುತ್ತಾರೆ ಅಂತ ಪ್ರಭುಪಾದರು ಬರ್ತಾರೆ. ಆದ್ದರಿಂದ ನಾವು ಯಾವುದಾದ್ರೂ ಒಂದು ಕಡೆ ನಿಂತರೆ ಯಾವಾಗಲೂ ದೃಢವಾಗಿ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ, ಭಗವಂತ ಹೇಳ್ತಲ್ಲ ಇಲ್ಲಿ ಸೇವೆ ಮಾಡೋದ್ರಿಂದ ನನಗೇನು ಕೃಷ್ಣ ಯೋಚನೆ ಮಾಡ್ತಾರೆ, ನನಗೇನು ಆನಂದ ಸಿಗ್ತಿದೆಯೋ ಅದಕ್ಕಿಂತ ಹೆಚ್ಚು ಆನಂದ ಮಾಡೋದು ಸಿಗ್ತಾ ಇತ್ತಲ್ಲ, ಎಷ್ಟು ಅದನ್ನು ನಾನು ಅನುಭವಿಸ್ಬೇಕು ಅನ್ನೋದಕ್ಕಾಗಿ ರಾಧಾರಾಣಿಯಾಗಿ ಅವತಾರ ಮಾಡ್ತಾರೆ. ಇನ್ನೂ ಅನೇಕ ಕಾರಣಗಳಿದೆ. ಸೊ ಇವತ್ತು ರಾಧಾಷ್ಟಮಿ ಆಗಿರೋದ್ರಿಂದ ಶ್ರೀಮತಿ ರಾಧಾರಾಣಿಯಲ್ಲಿ ಅನೇಕ ಕೆಲವು ಎಕ್ಸ್ಟ್ರಾರ್ಡಿನರಿ ಗುಣಗಳಿದೆ. ಅಂದರೆ ಯಾರಲ್ಲೂ ಇಲ್ಲದೇ ಇರುವಂತಹ ಕೆಲವು ಗುಣಗಳಿದೆ. ಆ ಗುಣಗಳನ್ನು ನಾವು ಒಂದ್ಸರಿ ಓದೋಣ. ಒಂದು, ಶೀ ಈಸ್ ಸ್ವೀಟ್ನೆಸ್ ಪರ್ಸಾನಿಫೈಡ್. ಆಕೆಯ ಮಧುರತೆಯ ಮೂರ್ತಿ ರೂಪ ಅಂತ ಹೇಳ್ತಾರೆ. ಏನು? ಮಧುರತೆಯ ಮೂರ್ತಿ ರೂಪ. ಮಧುರ ಅನ್ನೋದೇನಿದೆ, ಸಿಹಿ ಅನ್ನೋದೇನಿದೆ, ಅದು ಇಡೀ ಜಗತ್ತಿನಲ್ಲಿ, ಅಂದರೆ ಈ ಜಗತ್ತಲ್ಲ, ಎಲ್ಲ ವಿಶ್ವದಲ್ಲ. ಯಾಕೆ ಅಂತ ಅಂದರೆ, ಒಂದ್ಸರಿ ಆಚಾರ್ಯರ ಕ್ಲಾಸಲ್ಲಿ ಹೇಳಿದರು, ಇಲ್ಲಿ ಈ ಜಗತ್ತಲ್ಲಿ ಯಾರು ಅಂದರೆ ವಿಶ್ವ ಸುಂದರಿಯರು ಅಂತ ಆ ಮಟ್ಟದಲ್ಲಿ ಇರ್ತಾರೆ, ಸ್ವರ್ಗಲೋಕದಲ್ಲಿ ತುಂಬ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ತೀವಲ್ಲ, ಅವರು ಇವ್ರಿಗಿಂತ 100 ಪಟ್ಟು 100 ಪಟ್ಟು ಚೆನ್ನಾಗಿರ್ತಾರೆ. ಇಲ್ಲಿ ಯಾರು ಅಂದರೆ ಅತಿಲೋಕ ಸುಂದರಿಯರು ಅಂತ ಅನ್ನಿಸ್ಕೊಳ್ತಾರೋ ಅವರು ಸ್ವರ್ಗಲೋಕದಲ್ಲಿ ತುಂಬ ಚೆನ್ನಾಗಿಲ್ಲ ಅಂತ ಅವ್ರು ಯಾರು ಗಮನಿಸ್ತಾನೆ ಇರೋದಿಲ್ವಲ್ಲ, ಅವರು ಇವ್ರಿಗಿನ್ನ 1000 ಪಟ್ಟು ಚೆನ್ನಾಗಿರ್ತಾರೆ. ಅದೇ ವೈಕುಂಠ ಲೋಕಕ್ಕೆ ಹೋದಾಗ ಇವರಿಗಿಂತ ಸ್ವರ್ಗಲೋಕಕ್ಕಿಂತ ಅತ್ಯಂತ ಸುಂದರವಾಗಿರ್ತಾರೆ. ಆ ರೀತಿಯ ಸುಂದರತೆಯನ್ನು ನೋಡಿದಾಗ ಆ ವೈಕುಂಠ ಲೋಕದಲ್ಲಿ ಇರೋರು ಮತ್ತು ಎಲ್ಲರಿಗಿಂತ ಕೋಟಿ ಕೋಟಿ ಪಟ್ಟು ಸುಂದರವಾಗಿರೋರು ಶ್ರೀಮತಿ ರಾಧಾರಾಣಿ. ಅದಕ್ಕೇ ಮಧುರತೆಯ ಮೂರ್ತಿ ವ್ಯಕ್ತ ರೂಪ ಅಂತ ಕರೀತಾರೆ. ಇಡೀ ಸೃಷ್ಟಿಯ ಮಧುರತೆಯ ಸಾರ ಸಂಗ್ರಹವನ್ನು ಏನಾದ್ರು ಮಾಡಿದ್ರೆ ಅದು ಶ್ರೀಮತಿ ರಾಧಾರಾಣಿಯಲ್ಲಿ ಬರುತ್ತೆ. ಯಾಕಂದರೆ ಮಧುರತೆ ಬರದೆ ಅಲ್ಲಿಂದ ವಲ್ಲಭಾಚಾರ್ಯರು ಬರ್ತಲ್ಲ, ಅಧರಂ ಮಧುರಂ, ವದನಂ ಮಧುರಂ, ನಯನಂ ಮಧುರಂ, ಆ ಎಲ್ಲ ಮಧುರತೆ ಶ್ರೀಮತಿ ರಾಧಾರಾಣಿಯಿಂದ ಬಂದಂಥದ್ದು. ಹರ್ ಐಸ್ ಆರ್ ಆಲ್ವೇಸ್ ಮೂವಿಂಗ್ ಅಂತ ಕರೀತಾರೆ. ಅದಕ್ಕೆ ರಾಧಾರಾಣಿಗೆ ಮೀನಾ ಅಂತಲೂ ಹೆಸರು, ಮೀನಾ ದೇವಿ ಅಂತಲೂ ಕರೀತಾರೆ. ಅಂದರೆ ಮೀನಿನ ಕಣ್ಣುಗಳು ಯಾವಾಗಲೂ ಆ ಕಡೆ ಈ ಕಡೆ ಹೋಗ್ತಾ ಇರ್ತಲ್ಲ, ಆ ಥರ ಆಕೆಯ ಕಣ್ಣುಗಳು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಯಾಕೆ? ಸಾಮಾನ್ಯವಾಗಿ ಐಸ್ ಯಾವಾಗಲೂ ಮೂವಿಂಗ್ ಅಂದರೆ ಚಂಚಲತೆಯ ಸ್ವಭಾವ ತೋರಿಸ್ತಲ್ವಾ. ಆಕೆ ಸದಾ ನಿಶ್ಚಲವಾಗಿರುವಂತಹ ತಾಯಿ. ಯಾವ ರೀತಿ ಆ ರೀತಿ ಆಗ್ಲಿಕ್ಕೆ ಸಾಧ್ಯ? ಆಕೆ ಯಾಕೆಂದರೆ ಕೃಷ್ಣ ಒಂದು ಕಡೆ ಇರಲ್ಲ, ಅದಕ್ಕೆ ಈಕೆಯ ಕಣ್ಣು ಒಂದು ಕಡೆ ಇರೋಕ್ಕಾಗಲ್ಲ. ಆತ ಏನೇನೋ ಮಾಡ್ತಾ ಇರ್ತಾನೆ, ಈಕೆನೂ ಏನೇನೋ ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಶಿ ಈಸ್ ಆಲ್ವೇಸ್ ಬ್ರೈಟ್ಲಿ ಸ್ಮೈಲಿಂಗ್. ಆಕೆಯ ನಗು ತುಂಬ ಪ್ರಕಾಶಮಾನವಾಗಿರುತ್ತೆ. ಸ್ಮೈಲ್ ಬೇರೆ, ಲಾಫಿಂಗ್ ಬೇರೆ. ಸ್ಮೈಲಿಂಗ್ ಬೇರೆ, ಲಾಫಿಂಗ್ ಬೇರೆ, ಡಿಫ್ರೆನ್ಸ್ ಗೊತ್ತಿರಬೇಕು. ಮುಗುಳ್ನಗೆ ಬೇರೆ, ನಗೋದು ಬೇರೆ. ಕೆಲವೊಂದ್ಸರಿ ನಕ್ಕರೆ ಒಂದು ಸ್ವಲ್ಪ ಕಷ್ಟ ಅಂತ. ಮುಗುಳ್ನಗೆ ಅಂದರೆ ಆಕೆಯ ಮುಗುಳ್ನಗೆ ಇದೆಯಲ್ಲ, ಅದು ಅತ್ಯಂತ ಪ್ರಕಾಶಮಾನವಾಗಿದೆ.
ನಾವು ಹೇಳ್ತಿಲ್ಲ, ದಿನಕರ ಕೋಟಿ ತೇಜಂತೆ ಹೊಳೆಯುವ ಜನಕರಾಯನ ಕುಮಾರಿದೆ. ಶಿ ಪೊಸೆಸಸ್ ಆಲ್ ಆಸ್ಪಿಷಿಯಸ್ ಮಾರ್ಕ್ಸ್ ಆನ್ ಹರ್ ಬಾಡಿ. ಎಲ್ಲ ಮಂಗಳಕರವಾದ ಗುರುತುಗಳು ಆಕೆಯ ದೇಹದಲ್ಲಿ ಇದೆ ಅಂತ ಹೇಳ್ತಾರೆ. ಎಲ್ಲ ಮಂಗಳಕರವಾದ ಗುರುತುಗಳು. ಈಗ ಕೃಷ್ಣನಿಗೆ ನಾವು ಹೇಳ್ತೀವಲ್ವಾ, ಕೃಷ್ಣನ ದೇಹದಲ್ಲಿ ಯಾವ್ಯಾವ ಗುರುತಿದೆ, ಮತ್ತು ಪಾದದಲ್ಲಿ ಯಾವ ಥರ ರೇಖೆ ಇದೆ, ಧ್ವಜ, ವಜ್ರ, ಅಂಕುಶ, ಪದ್ಮ ಇದೆಲ್ಲ ಆ ಥರ ತಾಯಿ ರಾಧಾರಾಣಿಯಲ್ಲಿ ಎಲ್ಲ ರೀತಿಯ ಒಳ್ಳೆಯ ಮಂಗಳಕರವಾದ ಚಿಹ್ನೆಗಳು ಆಕೆಯ ದೇಹದಲ್ಲಿ ಇದೆ. ಶಿ ಕ್ಯಾನ್ ಎಜಿಟೇಟ್ ಕೃಷ್ಣ ಬೈ ದ ಫ್ಲೇವರ್ ಆಫ್ ಹರ್ ಪರ್ಸನ್. ಶಿ ಕ್ಯಾನ್ ಎಜಿಟೇಟ್ ಕೃಷ್ಣ ಬೈ ದ ಫ್ಲೇವರ್ ಆಫ್ ಹರ್ ಪರ್ಸನ್. ಏನಂದರೆ, ಈಗ ಕೃಷ್ಣನ್ನ ಏನಂತ ಕರೀತಾರೆ? ಮದನ ಮೋಹನ ಅಂತ ಕರೀತಾರೆ. ಏನು ಕರೀತಾರೆ? ಮದನ ಮೋಹನ. ಅಂದರೆ ಯಾರನ್ನ ಅಂದರೆ ಮದನ ಏನು ಮನ್ಮಥ ಜನ ಅವ್ನು ಯಾರನ್ನ ಬೇಕಾದ್ರೂ ಎಜಿಟೇಟ್ ಮಾಡ್ತಾನೆ. ಅಂದರೆ ಏನು ಮಾಡ್ತಾರೆ? ಪ್ರವೋಕ್ ಮಾಡೋಕ್ಕೆ ಒಂದು ಸಾಮರ್ಥ್ಯ ಆತನಿಗಿದೆ. ಆದರೆ ಆತನನ್ನೇ ಮೋಹಿಸುವಂತಹ ಸಾಮರ್ಥ್ಯ ಯಾರಿಗಿದೆ? ಕೃಷ್ಣನಿಗಿದೆ. ಅದಕ್ಕೆ ಮದನ ಮೋಹನ ಅಂತ ಕರೀತಾರೆ. ಆದರೆ ರಾಧಾರಾಣಿಗೆ ಅಂತ ಕರೀತಾರೆ ಮದನ ಮೋಹನ ಮೋಹಿನಿ ಅಂತ ಕರೀತಾರೆ. ಆ ಮದನ ಮೋಹನದನ್ನೇ ಎಜಿಟೇಟ್ ಅಂದರೆ ಅವರ ಕಾನ್ಸಂಟ್ರೇಟ್ನ ಡಿವಿಯೇಟ್ ಮಾಡ್ಬೋದು. ಆ ಒಂದು ಸಾಮರ್ಥ್ಯ ಯಾರಿಗಿದೆ? ರಾಧಾರಾಣಿಗೆ. ಇದು ಕತೆ ಎಷ್ಟೊಂದು ಸರಿ ಕೇಳಿದ್ದೀವಿ. ಎಲ್ಲರೂ ಆಡ್ಕೊಳ್ತಾ ಇರ್ತಾರೆ ಕೃಷ್ಣನ. ಅಂದರೆ ಚಿಕ್ಕ ವಯಸ್ಸು ಯುವಕ ವಯಸ್ಸಿದ್ದಾಗ ಆಡ್ಕೊಳ್ತಾ ಇರ್ತಾರೆ. ಏನಂತ? ಆಡ್ಕೊಳ್ತಾ ಇರ್ತಾರೆ. ಏನಂತ? ನೀನು ಇಷ್ಟೆಲ್ಲ ಮಾಡ್ತೀಯ, ಆದರೆ ರಾಧಾರಾಣಿಗೆ ಬಂದರೆ ನಿನ್ಗೊಂದು ಕಡೆ ನಿಂತ್ಕೊಳ್ಳೋಕ್ಕಾಗಲ್ಲ. ನೀನು ಏನು ಮಾತಾಡ್ತಿದ್ದೆ ನಿನ್ಗೆ ಗೊತ್ತೇ ಇರಲ್ಲ. ಒಂಥರ ವಿಚಿತ್ರವಾಗಿ ಆಡ್ತಾ ಇರ್ತೀಯ, ನಿನಗೆ ದೇಹದಲ್ಲಿ ನಿಯಂತ್ರಣನೇ ಇಲ್ಲ ಅಂತ. ಅದಕ್ಕೆ ಕೃಷ್ಣ ಏನಂತ ಹೇಳ್ತಾರೆ? ಹೌದಾ, ನಾನು ಆ ಥರ ಮಾಡೋದಿಲ್ಲ, ಈ ಸರಿ ಬೇಕಾದ್ರೆ ಚಾಲೆಂಜ್ ಮಾಡೋಣ ಅಂತ. ಅದಕ್ಕೆ ಗೋಪಾಲಕರು ಏನು ಹೇಳ್ತಾರೆ? ನೀನು ರಾಧಾರಾಣಿಗೆ ಬಂದಾಗ ನೀನೇನು ದೊಡ್ಡ ಸಾಹಸ ಮಾಡೋದು ಬೇಕಿಲ್ಲ, ಬರೀ ಹಾಲು ಕರಿ ಸಾಕು, ಹಸುವಲ್ಲಿ ಹಾಲು ಕರಿ ಸಾಕು ಅಂತ ಹೇಳ್ತಾರೆ. ಕೃಷ್ಣ ಏನು ಮಾಡ್ತಾನೆ? ಅಷ್ಟೇ ತಾನೇ, ಖಂಡಿತವಾಗೂ ಮಾಡ್ತೀನಿ ಅಂದ್ಬಿಟ್ಟು ಹಾಲು ಕರೆಯೋಕ್ಕೆ ಕೂತ್ಕೊಳ್ತಾರೆ. ರಾಧಾರಾಣಿ ಬರ್ತಾ ಇರ್ತಾರೆ. ಆಕೆ ನಡ್ಕೊಂಡು ಬರ್ಬೇಕಾದ್ರೆ ಆಕೆಯ ಕಾಲ್ಗೆಜ್ಜೆ ಶಬ್ದ ಎಲ್ಲರಿಗೂ ಕೇಳಿಸುತ್ತಲ್ವ, ಶಬ್ದ ಕೇಳುತ್ತೆ ಆ ಕೃಷ್ಣನಿಗೆ. ಆದರೂ ತುಂಬ ಕಾನ್ಸಂಟ್ರೇಟ್ ಮಾಡಿ ಹಾಲು ಕರೆಯೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಇನ್ನೂ ಹತ್ರ ಬಂದಾಗ ಕಿವಿಲಿ ಹಾಕಿರೋ ಓಲೆ, ಈ ಶಬ್ದ ಮತ್ತು ಆಕೆಯ ನಡಿಗೆಯ ಶಬ್ದ, ಆಕೆಯ ಮಾತುಗಳು ಎಲ್ಲ ಕೇಳಿಸ್ತಾ ಇರ್ತಾರೆ. ಆದರೂ ಕಾನ್ಸಂಟ್ರೇಟ್ ಮಾಡಿ 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 ಹಾಲು ಕರೀತಾನೇ ಇರ್ತಾರೆ. ಆಕೆ ಪಾಸ್ ಆಗಿ ಆ ಕಡೆಯಿಂದ ಹಂಗೆ ಹೋಗ್ಬಿಡ್ತಾರೆ. ಹೋದ್ಮೇಲೆ ನೋಡ್ದ, ನಾನು ಕೊನೆಗೂ ಮಾಡಿದೆ ಕರೆದೆ ಹಾಲನ್ನ ಅಂತ ಕೃಷ್ಣ ಹೇಳ್ತಾನೆ. ಆಗ ಎಲ್ಲ ಗೋಪಾಲಕರು ನಗ್ತಾ ಇರ್ತಾರೆ. ಯಾಕೆ? ನೀನು ಎತ್ತತ್ರ ಹೋಗ್ಬಿಟ್ಟು ಹಾಲು ಕರಿತಿದ್ದೀರಿ ಅಂತ ಅವಾಗಿಂದ ಒದ್ದಾಡ್ತಾ ಇದೆಯಾ ಅಂತ. ಹಸು ಹತ್ರ ಹೋಗಿ ಹಾಲು ಕರೀಲಿಲ್ಲ, ನೀನು ಎತ್ತತ್ರ ಹೋಗ್ಬಿಟ್ಟು ಹಾಲು ಕರಿತಾ ಇದ್ದೀನಿ ಅಂತ ಒದ್ದಾಡ್ತಾ ಇದೆಯಾ. ನಿನಗೆ ಆಕೆ ಬಂದರೆ ಏನಾಗುತ್ತೆ ಅಂದರೆ ನಿನಗೆ ಅರ್ಥ ಆಗೋದಿಲ್ಲ ಅಂತ. ಆ ರೀತಿಯಾಗಿ ಕೃಷ್ಣನನ್ನು ಆಕರ್ಷಣೆ ಮಾಡುವಂತಹ ಒಂದು ಗುಣ ಯಾರಲ್ಲಿದೆ? ಶ್ರೀಮತಿ ರಾಧಾರಾಣಿಯಲ್ಲಿ ಇದೆ. ಅದಕ್ಕೆ ಏನಂತ ಕರೀತಾರೆ? ಮದನ ಮೋಹನ ಮೋಹಿನಿ. ಶಿ ಈಸ್ ಎಕ್ಸ್ಪರ್ಟ್ ಇನ್ ದ ಆರ್ಟ್ ಆಫ್ ಸಿಂಗಿಂಗ್. ಆಕೆ ಹಾಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್, ತುಂಬ ಪರಿಣಿತವಾಗಿ ಹಾಡ್ತಾರೆ. ಮತ್ತು ಆಕೆಯ ಹಾಡು ಯಾವಾಗಲೂ ಯಾರಿಗೋಸ್ಕರ? ಎಲ್ಲ ನೋಡಲಿ ಅಂತ. ಈಗ ಹಾರದಲ್ಲಿ ಮತ್ತೆ ನಾವೆಲ್ಲ ನುಡಿಸ್ತಾ ಇರ್ತೀವಲ್ಲ, ಸಾಮಾನ್ಯ ಕೀರ್ತನೆ ಮಾಡ್ಕೊಂಡು ಒಂದ್ಸರಿ ಈ ಕಡೆ ನೋಡ್ತೀವಿ. ಯಾಕೆ ಹೇಳಿ? ಕೀರ್ತನೆ ಮಾಡ್ಬೇಕಾದ್ರೆ ಭಗವಂತನ ಮುಂದೆ ಕೀರ್ತನೆ ಮಾಡ್ಬೇಕಾದ್ರೆ ಈ ಕಡೆ ಒಂದ್ಸರಿ ಹಿಂದೆ ನೋಡ್ತೀವಿ. ಯಾಕೆ ಹೇಳಿ? ಎಷ್ಟು ಚೆನ್ನಾಗಿ ಬಂದವ್ರೆ, ಎಷ್ಟು ಚೆನ್ನಾಗಿ ಹಾಡು ಕೇಳಿಸ್ಕೊತಾವ್ರೆ, ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದಾರೆ. ಕೆಲವ್ರಿಗೆ ಚೆನ್ನಾಗಿ ಫಾಲೋ ಮಾಡಿದ್ರೆ ಹಾಡೋಕ್ಕೆ ಸಂತೋಷ. ಇನ್ನು ಕೆಲವರು ಹಾಡೋಕ್ಕೆ ಶುರು ಮಾಡೋಕ್ಕೆ ಮುಂಚೆನೇ ಹಿಂಗೆಲ್ಲ ಮೈಕೆಲ್ಲ ಟೆಸ್ಟ್ ಮಾಡ್ಕೊಳ್ತೀವಿ. ಯಾಕೆ? ಸರಿಯಾಗಿ ಮೈಕ್ ಚೆನ್ನಾಗಿದೆಯೋ, ಕೇಳಿಸುತ್ತೋ ಇಲ್ವೋ ಎಲ್ಲ ಟೆಸ್ಟ್ ಮಾಡಿ ಉಪ್ಪಂತ ಊದಿ ಬರ್ತಿಲ್ಲ ಅಂದರೆ ಮೈಕ್ ಅವ್ರಿಗೆ ಹೇಳಿ ಆಮೇಲೆ ಮಾಡೋದು. ಭಗವಂತನಿಗೆ ಕೀರ್ತನೆ ಹಾಡಬೇಕು ಅಂದರೆ ಪ್ರಾರಂಭ ಮಾಡಿದ ತಕ್ಷಣ ಪ್ರಾರಂಭ ಅಷ್ಟೇ. ಮೈಕ್ ಚೆನ್ನಾಗಿ ಬಂದಿಲ್ಲ ಅಂದರೆ ಮೈಕ್ ಚೆನ್ನಾಗಿ ಬರ್ದಿರೋರು ನೋಡ್ಕೊಳ್ತಾರೆ. ಫಾಲೋ ಮಾಡೋಕ್ಕೆ ಹಿಂದೆ ಯಾರೋ ಇದ್ರೆ ಮಾಡ್ತಾರೆ, ಮಾಡಲ್ಲ. ಯಾಕೆಂದರೆ ನಮ್ಮ ಏಕಮಾತ್ರ ಗುರಿ ಏನಾಗಿರಬೇಕು? ಕೃಷ್ಣನ ತೃಪ್ತಿಗೋಸ್ಕರ ಈ ಒಂದು ಕೀರ್ತನೆಯನ್ನು ಹಾಡ್ತಾ ಇದ್ದೀವಿ. ಹಿಂದೆ ಆ ಥರನೇ ಇದ್ದಿದ್ದು. ನೃತ್ಯ ಸೇವೆ ಅಂತ ಮಾಡೋರು, ಗೊತ್ತಾ? ಈಗ ನಾವು ಸುಮ್ಮನೆ ಡ್ಯಾನ್ಸ್ ಫಾರ್ ಎಂಟರ್ಟೈನ್ಮೆಂಟ್ ಅಂತ ಮಾಡ್ತೀವಿ. ನೃತ್ಯ ಮಾಡಿದ್ರು ನೃತ್ಯ ಸೇವೆ, ಸಂಗೀತ ಮಾಡಿದ್ರು ಸಂಗೀತ ಸೇವೆ. ಏನು ಮಾಡಿದ್ರು ಎಂದಕ್ಕೆ? ಭಗವಂತನ ಸಂತೋಷಕ್ಕೋಸ್ಕರ ಮಾತ್ರ. ಆಕೆಯ ಹಾಡು ಯಾರಿಗೋಸ್ಕರ? ತುಂಬ ಮಧುರವಾಗಿ ಹಾಡ್ತಾರೆ. ಆದರೆ ಯಾರಿಗೋಸ್ಕರ ಆ ಹಾಡು?
ಕೃಷ್ಣನಿಗಾಗಿ ಮಾತ್ರ. ನಾವೆಲ್ಲ ಅಂದರೆ ಇವೆಲ್ಲ ಅಂದರೆ ಸ್ವಲ್ಪ ಅಳವಡಿಸ್ಕೊಳ್ಬೇಕು. ನಾವು ಕೀರ್ತನೆ ಹಾಡಬೇಕಾದ್ರೆ ಭಗವಂತನಿಗೋಸ್ಕರ ಮಾತ್ರ ಹಾಡಬೇಕು. ಆ ಭಾವನೆ ನಮ್ಮಲ್ಲಿ ತುಂಬ ಚೆನ್ನಾಗಿರಬೇಕು ಅಂತ. ಶಿ ಕ್ಯಾನ್ ಸ್ಪೀಕ್ ವೆರಿ ನೈಸ್ಲಿ ಆ್ಯಂಡ್ ಸ್ವೀಟ್ಲಿ. ಆಕೆ ಏನು ತುಂಬ ಚೆನ್ನಾಗಿ ಮಧುರವಾಗಿ ಆಕೆ ಮಾತನಾಡಬಲ್ಲಳು. ಅಂದರೆ ಆ ಮಾತಿನಿಂದ ಏನು ಮಾಡ್ತಾರೆ ಅಂದರೆ ಕೃಷ್ಣನನ್ನು ಆಕರ್ಷಣೆ ಮಾಡ್ತಾರೆ. ಮತ್ತು ಕೃಷ್ಣ ಎಷ್ಟೇ ಒಂದು ರೀತಿ ಗಾಬರಿಯಲ್ಲಿದ್ದರೂ ಆ ಮಾತುಗಳಿಂದ ಏನು ಮಾಡ್ತಾರೆ, ಆತನನ್ನು ಸಮಾಧಾನ ಪಡಿಸ್ತಾರೆ. ಆದ್ದರಿಂದ ಆ ಮಾತು ಅಷ್ಟು ಮಧುರವಾಗಿ ಆಕೆಯದು ಇತ್ತು ಅಂತ. ಶಿ ಈಸ್ ಆಲ್ವೇಸ್ ವೆರಿ ಮರ್ಸಿಫುಲ್. ಏನು? ಶಿ ಈಸ್ ಆಲ್ವೇಸ್ ವೆರಿ ಮರ್ಸಿಫುಲ್. ತುಂಬ ಕರುಣೆ, ಬಹಳ ಕರುಣೆ ಇರೋದು ತಾಯಿಗೆ. ಯಾಕೆಂದರೆ ತಂದೆಗಿಂತ ತಾಯಿಗೆ ಸ್ವಲ್ಪ ಜಾಸ್ತಿ ಕರುಣೆ ಇದ್ದೇ ಇರುತ್ತೆ ಅಲ್ವಾ. ಈಗ ಏನೋ ಒಂದು ಕೇಳಿದಾಗ ತಂದೆ ಕೊಡಲ್ಲ ಅಂತ ಗದ್ರುಬಿಟ್ರು ತಾಯಿ ಏನು ಮಾಡ್ತಾರೆ, ಇರಲಿ ನೋಡ್ರಿ ಪರವಾಗಿಲ್ಲ, ಇರಲಿ ಆಯಿತು ಇದೊಂದ್ಸರಿ ನೋಡಿ ಏನಾಗಲ್ಲ ಅಂತ ಕೊಡಿಸ್ತಾರೆ. ಅಂದರೆ ತಾಯಿ ತಂದೆ ಕೊಡಲಿಲ್ಲ ಅಂದರೆ ತಾಯಿ ನಾವು ಏನು ಮಾಡ್ತೀವಿ, ಅಮ್ಮ 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 ಅಂತ ಓಡಾಡ್ತಾ ಇರ್ತೀವಿ, ಸುತ್ತಾಡ್ತಾ ಇರ್ತೀವಿ ಹಿಂದೆನೇ. ಆಕೆ ಏನು ಮಾಡ್ತಾಳೆ, ಹೋಗಿ ಕನ್ವಿನ್ಸ್ ಮಾಡ್ತಾಳೆ. ಆ ಥರ ನಮ್ಮ ಭಕ್ತಿ ಯಾವಾಗಲೂ ಮೊದಲು ಯಾರಿಗೆ ಅರ್ಪಣೆ ಆಗುತ್ತೆ, ಗುರುಗಳಿಗೆ ಅರ್ಪಣೆ ಆಗುತ್ತೆ. ನೇರವಾಗಿ ಭಗವಂತನ ಸೇವೆ ಮಾಡುವಂತಹ ಅರ್ಹತೆ ಯಾರಿಗೂ ಇಲ್ಲ. ನಾವು ಮಾಡೋ ಭಕ್ತಿ ಮೊದಲು ಯಾರಿಗೆ ಅರ್ಪಣೆ ಆಗುತ್ತೆ, ಗುರುಗಳಿಗೆ. ಗುರುಗಳಿಂದ ಶ್ರೀಮತಿ ರಾಧಾರಾಣಿ, ಶ್ರೀಮತಿ ರಾಧಾರಾಣಿಯಿಂದ ಕೃಷ್ಣನಿಗೆ. ನೀವು ಗಮನಿಸ್ಬೋದು ಆಕೆ ಕೈಲಿ ಅಂದರೆ ಅಲಂಕಾರ ಮಾಡಿದಾಗ ನೀವು ಇದರಲ್ಲೂ ನೋಡಿ, ಮಾಯಾಪುರದ ರಾಧಾಕೃಷ್ಣ ಫೋಟೋ ನೋಡಿದಾಗ ಆಕೆ ಕೈಯಲ್ಲಿ ಯಾವಾಗಲೂ ಒಂದು ಬ್ಯಾಸ್ಕೆಟ್ ಅಥವಾ ಒಂದು ಫ್ಲವರ್ ಇರುತ್ತೆ. ನೋಡಿದ್ದೀರಾ? ಒಂದು ಬ್ಯಾಸ್ಕೆಟ್ ಯಾರು ಇರುತ್ತೆ, ಒಂದು ಫ್ಲವರ್ ಯಾರು ಇರುತ್ತೆ. ಅದೇನು ಅಂದರೆ ಭಕ್ತರು ಯಾರು ಏನು ಕೊಡ್ತಾರೆ ಅದರಲ್ಲಿ ಇಟ್ಕೊಂಡು ಅದನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಇವರು ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತಾರೆ, ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ವಿಜೇತ ಮಾತಾಜಿ ಈ ಥರ ಮಾಡಿದ್ರು, ಇವತ್ತು ಮನು ಪ್ರಭು ಈ ಥರ ಹೇಳಿದರು, ಎಲ್ಲನೂ ಕೃಷ್ಣನಿಗೆ ಏನು ಮಾಡ್ತಾರೆ, ಅಪ್ಡೇಟ್ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಇಷ್ಟೆಲ್ಲ ಮಾಡಿದ್ದಾರೆ ತಾನೇ, ಅವ್ರಿಗೆ ಏನು ಮಾಡಬೇಕು, ನೀವು ಕರುಣೆ ತೋರಿಸ್ಬೇಕು. ಅವ್ರನ್ನ ನೀನು ಇಂಥ ಕಷ್ಟರಿದ್ದಾರೆ, ಅವ್ರನ್ನ ಕಾಪಾಡಬೇಕು, ಅವ್ರಿಗೆ ನೀನು ಭಕ್ತಿಯನ್ನು ಕೊಡಬೇಕು ಅಂತ ರೆಕಮೆಂಡ್ ಮಾಡಿದ ಯಾರು, ಶ್ರೀಮತಿ ರಾಧಾರಾಣಿ. ಆಕೆಗೆ ತುಂಬ ಕರುಣೆ, ಅತ್ಯಂತ ಕರುಣಾಳು. ಈಗ ಸುಮ್ಮನೆ ಈಗ ಕೇಳಬೇಕಂದ್ರೆ ಉದಾಹರಣೆಗೆ ಕೃಷ್ಣನಿಗೆ ಜಾಸ್ತಿ ಕರುಣೆನಾ, ರಾಧಾರಾಣಿಗೆ ಜಾಸ್ತಿ ಕರುಣೆನಾ? ಮತ್ತೆ ಕರುಣಾ ಸಾಗರ ಅಂತ ಕೃಷ್ಣನಿಗೆ ಕರಿತೀವಿ, ಅತ್ಯಂತ ಕರುಣಾಳು ಅಂತ ಕರಿತೀವಿ. ಕೃಷ್ಣನಿಗೆ ಜಾಸ್ತಿ ಕರುಣೆನಾ, ರಾಧಾರಾಣಿಗೆ ಜಾಸ್ತಿ ಕರುಣೆನಾ? ಕೃಷ್ಣನೂ ಅಂತಿದ್ದೀರಾ, ರಾಧಾರಾಣಿ ಅಂತಲೂ ಅಂತ ಇದ್ದೀರಾ. ಸಮಾನವಾಗಿದೆ. ಒಂದ್ಸರಿ ಆ ಕಾಲ ಮುಂದೆ, ಒಂದ್ಸರಿ ಈ ಕಾಲ ಮುಂದೆ. ಚೆನ್ನಾಗಿ ಹೇಳಿದ್ರು ನಾವು. ಆದರೂ ರಾಧಾರಾಣಿಗೆ ಒಂದು ಕೈ ಜಾಸ್ತಿ, ಕರುಣೆಯಲ್ಲಿ ರಾಧಾರಾಣಿಗೆ ಒಂದು ಕೈ ಜಾಸ್ತಿ. ಯಾಕೆಂದರೆ ಅಪರಾಧ ಏನಾದರೂ ಮಾಡಿದಾಗ ನಾವು ವೈಷ್ಣವರಲ್ಲಿ ನಂತರ ರಾಧಾರಾಣಿಗೆ ಹೋಗಿ ಕೇಳ್ಕೊಳ್ಬೇಕು. ಶಿ ಈಸ್ ಟ್ರಾನ್ಸೆಂಡೆಂಟಲಿ ಕನ್ನಿಂಗ್. ಕವಿತಾ ಮಾತಾಜಿ ಏನು ಹೇಳೋದು, ಶಿ ಈಸ್ ಟ್ರಾನ್ಸೆಂಡೆಂಟಲಿ ಕನ್ನಿಂಗ್. ತುಂಬ ಚತುರತೆ ಆಧ್ಯಾತ್ಮಿಕವಾಗಿ. ಯಾಕೆ ಅಂತಂದರೆ ಆಕೆ ಎಲ್ಲಿದ್ರೂ ಅಂದರೆ ಇದನ್ನು ಇವತ್ತು ರಾಧಾಷ್ಟಮಿ ಆಗಿರೋದ್ರಿಂದ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಬೇರೆ ತಿಳ್ಕೊಳ್ಬಾರ್ದು. ಶೀಸ್ ಅಂದರೆ ಆಧ್ಯಾತ್ಮಿಕವಾಗಿ ಅತ್ಯಂತ ಚತುರತೆ. ಆಕೆ ಎಲ್ಲೇ ಬೇರೆ ಕಡೆ ಸೇವೆ ಎಲ್ಲ ಒಂದು ಕಡೆ ಇರಲಿ, ಆದರೆ ಕೃಷ್ಣನ ಹತ್ರ ಯಾರಿದ್ದಾರೆ, ಯಾರು ಸೇವೆ ಮಾಡ್ತಾವ್ರೆ, ಯಾರು ತುಂಬ ಕ್ಲೋಸಾಗಿ ಸೇವೆ ಮಾಡ್ತಾವ್ರೆ, ಯಾರು ಏನೇನು ಮಾಡ್ತಾವ್ರೆ ಎಲ್ಲ ರಾಧಾರಾಣಿಗೆ ಗೊತ್ತಿರುತ್ತೆ. ಮತ್ತು ಅವರು ಗಮನಿಸ್ತಾ ಇರ್ತಾರೆ. ಅರ್ಥ ಆಯ್ತಾ ನಾನು ಹೇಳಿದ್ದೆ? ಒಂದು ಸರಿ ಬೇಕು ಅಂತಲೇ ಕೃಷ್ಣನಿಗೆ ಈಗ ಎಲ್ಲ ಈಗ ಉದಾಹರಣೆಗೆ ನಾಳೆ ಮಕ್ಳಿಗೆ ಹೇಳ್ತೀವಲ್ಲ, ನಾಳೆ ನಿನಗೆ ಏನು ಮಾಡ್ತೀನಿ, ಎಲ್ಲ ಥರ ಸ್ವೀಟ್ಸ್ ಮಾಡಿಕೊಡ್ತೀನಿ, ಹೊಸ ಬಟ್ಟೆ ಹಾಕ್ತೀನಿ, ಅಲಂಕಾರ ಮಾಡಿದೆ ಅಂತ ಎಲ್ಲ ಹೇಳ್ತಾರಲ್ಲ, ಅದರ ಕೃಷ್ಣನಿಗೆಲ್ಲ ಹೇಳ್ತಾರೆ. ನಾಳೆ ಅದನ್ನು ಗೊತ್ತೇ ಇಲ್ಲ ಆ ಥರ ಓಡಾಡ್ತಾ ಇರ್ತಾರೆ. ಮಾಡೋದೇ ಇಲ್ಲ, ಆ ಥರ ಏನು ಮಾಡೋದೇ ಇಲ್ಲ. ಏನು ನಾನು ಆ ಥರ ಹೇಳೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ನನಗೆ ಇವತ್ತು ಆಗಲ್ಲ ಅಂತ ಹೇಳ್ತೇನೆ. ಕೃಷ್ಣನಿಗೆ ಏನಾಗುತ್ತೆ, ಇಷ್ಟೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಲೇ ಇಲ್ಲ, ಹಂಗೆ ಇದು ಮಾಡ್ಬಿಟ್ಟು ಅಂತ ಕೃಷ್ಣ ಏನು ಮಾಡ್ಕೊಳ್ತಾ ಇರ್ತಾರೆ,
ಒಂಥರ ಇದು ಮಾಡ್ಕೊಳ್ತಾ ಇರ್ತಾರೆ. ತುಂಬ ಬೇಜಾರಾಗ್ಬಿಟ್ಟು ಮಾಡೋದೇ ಆಗಲ್ಲ ಅಂದಮೇಲೆ ಎಲ್ಲ ತಂದು ಮುಂದೆ ಹೇಳ್ತಾರೆ, ನಿಮಗೋಸ್ಕರ ಇದೆಲ್ಲ ಮಾಡಿದ್ದೀನಿ, ಬಾ ಇದೆಲ್ಲ ವಸ್ತ್ರ ಧರಿಸ್ತೀನಿ ಅಂತ ಹೇಳ್ತಾರೆ. ಆ ಥರ ತುಂಬ ಚತುರತೆ ಮತ್ತು ತುಂಬ ಅಟ್ರಾಕ್ಟ್ ಮಾಡೋದು. ಅಂದರೆ ಈಗ ಎಷ್ಟು ಸಿಗೋದಿಲ್ವೋ ಅಷ್ಟು ಆಸಕ್ತಿ ಜಾಸ್ತಿ ಆಗ್ತದೆ. ಅರ್ಥ ನೀವೆಲ್ಲ ಆಧ್ಯಾತ್ಮಿಕ ಮಧುರ ಭಾವದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಸಿಗೋದಿಲ್ವೋ ಅಷ್ಟು ಕಾತುರತೆ ಜಾಸ್ತಿ ಆಗುತ್ತೆ. ಆದರೆ ಕೃಷ್ಣನಿಗೆ ಒಂಥರ ಸತಾಯಿಸಿ ಆಮೇಲೆ ಕೊಡುವಂಥದ್ದು. ಈ ರೀತಿಯಾಗಿ ಟ್ರಾನ್ಸಿಡೆಂಟಲಿ ಶಿ ಈಸ್ ಕಮಿಂಗ್. ಶಿ ನೋಸ್ ಹೌ ಟು ಡ್ರೆಸ್ ನೈಸ್ಲಿ. ಎಷ್ಟು ಚೆನ್ನಾಗಿ ಹರೇ ಕೃಷ್ಣ ಪ್ರಭು, ಆಕೆಗೆ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಬೇಕು ಅನ್ನೋ ಆಕೆಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಆದರೆ ಅದರಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು. ಆಕೆ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಿರೋದು ಅವರಷ್ಟು ಚೆನ್ನಾಗಿ ಯಾರೂ ಮಾಡ್ಕೊಳ್ತಿರ್ಲಿಲ್ಲ. ಆದರೆ ಸೀತೆ ಅರಣ್ಯವಾಸಕ್ಕೆ ಹೋದಾಗ, ಅಂದರೆ ಅರಣ್ಯದಲ್ಲ, ಲವಕುಶರ ಜನನ ಆಗಲಿಕ್ಕೆ ಮುಂಚೆ ಆ ಸೀತೆಯನ್ನು ಕಾಡಿಗೆ ರಾಮ ಕಳಿಸ್ತಾರಲ್ಲ, ಆಗ ಹೇಳ್ತಾರೆ ಲಕ್ಷ್ಮಣನಿಗೆ ತುಂಬ ದುಃಖದಲ್ಲಿ ಅನೇಕ ಮಾತುಗಳನ್ನು ಹೇಳಿದಾಗ ನಂತರ ಹೇಳ್ತಾರೆ, ನನ್ನ ಒಡವೆ ವಸ್ತ್ರಗಳನ್ನೆಲ್ಲ ಏನು ಮಾಡು, ಭರತ ಮತ್ತು ಲಕ್ಷ್ಮಣನ ಹೆಂಡತಿಯರಿಗೆ ಕೊಟ್ಬಿಡು. ನನ್ನ ಎಲ್ಲ ಸೀರೆಗಳನ್ನು ಏನು ಮಾಡು, ಚೆನ್ನಾಗಿರೋದನ್ನು ಅರಮನೆಯಲ್ಲಿರುವಂತಹ ಅನೇಕರಿದ್ದಾರಲ್ಲ ಅವರೆಲ್ಲ ಹೆಣ್ಣುಮಕ್ಕಳಿಗೆ ಕೊಡು, ಅವರೆಲ್ಲ ಧರಿಸ್ಕೊಳ್ಳಿ. ಯಾಕಮ್ಮ ಈ ಥರ ಹೇಳ್ತಾ ಇದೆಯಾ ಅಂದರೆ, ಯಾಕೆ ಈ ಥರ ಹೇಳ್ತಿದ್ಯಾ ಅಂತ ಲಕ್ಷ್ಮಣ ಕೇಳಿದಾಗ ಸೀತಾದೇವಿ ಹೇಳ್ತಾರೆ, ಆ ಎಲ್ಲ ಒಡವೆ ವಸ್ತ್ರಗಳು, ಆ ಎಲ್ಲ ಸೀರೆ, ಆ ಎಲ್ಲ ಅಲಂಕಾರ ರಾಮನಿಗೋಸ್ಕರ ಇದ್ದದ್ದು. ರಾಮನೇ ಇಲ್ಲ ಅಂದಮೇಲೆ ಅದನ್ನೆಲ್ಲ ನಾನು ಇಟ್ಕೊಂಡು ಏನು ಮಾಡಲಿ? ರಾಮನೇ ಇಲ್ಲ ಅಂದಮೇಲೆ ನಾನು ಯಾರಿಗೋಸ್ಕರ ಅಲಂಕಾರ ಮಾಡ್ಕೊಳ್ಳಿ, ಯಾರಿಗೋಸ್ಕರ ವಸ್ತ್ರ ತೊಟ್ಕೊಳ್ಳಿ, ಯಾರಿಗೋಸ್ಕರ ಚೆನ್ನಾಗಿ ಕಾಣಬೇಕು ಅಂತ ಅಂದ್ಕೊಳ್ಳಿ. ನಮ್ಮಲ್ಲಿ ಯಾರು ತುಂಬ ಅಲಂಕಾರ ಮಾಡಿ ಮನೆಯಲ್ಲಿ ರೂಮಲ್ಲಿ ಬಾಗ್ಲಾಕಿ ಇರಿ ಅಂದರೆ ಇರ್ತಾರ? ರೂಮಲ್ಲಿ ಬಾಗ್ಲಾಕೊಂಡು ಇರಿ ಅಂದರೆ ಅವರು ಅದಕ್ಕಿಂತ ದೊಡ್ಡ ಪನಿಷ್ಮೆಂಟು, ಪರಮ ಶಿಕ್ಷೆ ಇನ್ಯಾವುದೂ ಇಲ್ಲ. ಯಾಕೆ ಈ ಥರ ಇಷ್ಟೊಂದು ಅಲಂಕಾರ? ಮದುವೆಗೆ ಹೋಗ್ತಾ ಇದ್ದೀನಿ, ಯಾಕೆ ಈ ಥರ ಇದ್ರೆ ಮನೇಲಿದ್ದೀನಿ, ಮನೇಲಿದ್ದಾಗ ಏನು ಅಲಂಕಾರ ಅಂತ ಅಂತೀವಲ್ಲ, ಹೌದಲ್ವ? ಅಂದರೆ ನಮ್ಮದು ಆ ಥರ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾ ಪ್ರಭು, ಅಂದರೆ ಒಂದು 5 ನಿಮಿಷ ಪ್ರಭು, ಇದು ಪಾಲಿಟಿಕ್ಸ್ ಸುಮ್ಮನೆ ಒಂದು ಹೇಳ್ತಾ. ಅಂದರೆ ಒಬ್ಬರು ತುಂಬ ಚೆನ್ನಾಗಿರುವಂತಹ ಒಂದು ಚಿನ್ನದ ಸರ ತಗೊಂಡಿದ್ರಂತೆ. ಒಬ್ಬರು ತಗೊಂಡು ಏನು ಮಾಡ್ತಾರೆ, ಊರೆಲ್ಲ ಓಡಾಡ್ತಾವ್ರೆ, ಯಾರೂ ನೋಡ್ತಾ ಇಲ್ಲ. ಊರೆಲ್ಲ ಅವತ್ತೇನು ಮಾಡೋದು, ಬಿಂದಿಗೆ ತಗೊಂಡು ಬೇಕು ಅಂತಲೇ ಒಳೆ ಹತ್ರ ಹೋಗ್ತಾರೆ, ತಗೊಂಡು ಸೀರೆ ಅದೇನು ನೀರು ತಗೊಬರ್ತಾರೆ, ಹೋಗ್ತಾರೆ ಮನೆಯೆಲ್ಲ ನೀರು ಇಟ್ಟಾಡಂತು. ಆದರೂ ಯಾರು ನೋಡ್ತಾರೆ, ಏನು ಯಾರೂ ನೋಡ್ತಿಲ್ವಲ್ಲ ಸಹ ತಗೊಂಡದ್ದು ಹೊಸ ಅಂತ. ಕೊನೆಗೆ ಏನು ಮಾಡ್ತಾರೆ, ರಾತ್ರಿ ಆಗೋಯ್ತು, ಇನ್ನು ನೋಡೋ ಅವಕಾಶನೇ ಇಲ್ವಲ್ಲ. ಕೊನೆಗೆ ಏನು ಮಾಡ್ತಾರೆ, ತನ್ನದೇ ಹುಲ್ಲಿನ ಮೆದೆ ಇರುತ್ತಲ್ಲ ಆಚೆ, ಹಸುಗೆ ನೋಡಿದ್ರೆ ಹಳ್ಳಿಲಿ ಹುಲ್ಲು ಮೆದೆ ಇರುತ್ತೆ, ಅದಕ್ಕೆ ಬೆಂಕಿ ಹಾಕ್ಬಿಡ್ತಾರೆ. ಬೆಂಕಿ ಹಾಕಿದಾಗ ಊರವರೆಲ್ಲ ಓಡ್ ಬಂದು ನೋಡ್ತಾ ಇರ್ತಾರೆ. ಹಾಕಿ ಅವಾಗ ನೀರು ಮನೆಗೆ ತುಂಬಿದಲ್ಲ ತಗೊಂಡೋಗಿ ಹಾಕ್ತಾ ಇರ್ತಾರೆ. ಆ ಬೆಂಕಿಗೆ ಸರ ಹೊಳಿತಾ ಇರ್ತದೆ ಚೆನ್ನಾಗಿ. ಏನು ಇಷ್ಟು ಚೆನ್ನಾಗಿರೋ ಸರ ತಗೊಂಡಿದ್ಯಾ, ನಮ್ಗೆ ಹೇಳೇ ಇಲ್ಲ ಅಂತ ಹೇಳ್ತಾರೆ. ಬೆಳಗ್ಗೆಯಿಂದ ಇದನ್ನು ಹೇಳಿದ್ರೆ ನಾನು ಹುಲ್ಲಿನ ಮೆದೆ ಆದ್ರೂ ಉಳ್ಕೊಳ್ತಿದ್ದೆ, ಬೆಂಕಿ ಹಾಕಿದ್ಮೇಲೆ ಬಂದು ಹೇಳ್ತಾ ಇದ್ದಾರೆ ನಾವು ಉಳಿಸ್ಕೊಳ್ತದ ಅಂತ. ಸುಮ್ಮನೆ ತಮಾಷೆಗೆ ಹೇಳಿದೆ. ಅಂದರೆ ಸೀತಾದೇವಿ ಹೇಳ್ತಾರೆ, ಯಾವ ರಾಮನಿಗೋಸ್ಕರ ಅದೆಲ್ಲ ನೋಡಬೇಕಾಗುತ್ತೆ ನಾವು, ಆತನೇ ಇಲ್ಲ ಅಂದಮೇಲೆ ನನಗೆ ಅದು ಯಾವುದೂ ಬೇಕಿಲ್ಲ ಅಂತ. ಯಾಕಂದ್ರೆ ಹೇಳಿದೆ, ಆಕೆ ಅಷ್ಟೊಂದು ಚೆನ್ನಾಗಿ ಡ್ರೆಸ್ಸನ್ನು ಯಾಕೆ, ಅದು ತುಂಬ ಚೆನ್ನಾಗಿ ವಸ್ತ್ರಾಲಂಕಾರ ಮತ್ತು ಅಲಂಕಾರವನ್ನು ಮಾಡಿಕೊಳ್ತಾರೆ. ಯಾಕೆ? ಕೃಷ್ಣನಿಗೋಸ್ಕರ. ಅಂದರೆ ನಾವು ಸಾಮಾನ್ಯವಾಗಿ ಅದಕ್ಕೆ ರೂಢಿ ಅಂದರೆ ಇದು ಒಂದೇ ಸರಿ ಆಗೋದಿಲ್ಲ. ಆದರೆ ನಾವು ರೂಢಿ ಮಾಡ್ಕೊಳ್ಬೇಕೇನೆಂದರೆ, ಏನೇ ಇರಲಿ ಅದನ್ನು ಸ್ವಲ್ಪ ಭಗವಂತನಿಗೋಸ್ಕರ ಮಾಡೋದನ್ನು ನಾವು ಒಂದು ಆದಷ್ಟು ಅಭ್ಯಾಸ ಮಾಡ್ಕೊಳ್ತಾರೆ. ಏನೇ ಮಾಡಿದ್ರು ಅದನ್ನು ಭಗವಂತನಿಗೋಸ್ಕರ ಮಾಡೋದು ನಾವು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ತಾ ಇರಬೇಕು. ಅಂಬರೀಷ್ ಮಹಾರಾಜ್ ಹೇಳಿದ್ರಲ್ವ, ಅವ್ರದ್ದು ಕತೆ ನಮಗೆ ಗೊತ್ತಲ್ಲ. ಅಂದರೆ ಅವರು ತನ್ನ ಕಾಲನ್ನು ಏತಕ್ಕೆ ಬಳಸ್ತಾ ಇದ್ರು? ದೇವಾಲಯಕ್ಕೆ ಹೋಗೋದಕ್ಕೆ, ದೇವಾಲಯ ಪ್ರದಕ್ಷಿಣೆ ಮಾಡೋದಕ್ಕೆ. ಪುರಂದರದಾಸರು ಹೇಳ್ತಾರೆ, ಯಾರ ಕಾಲು ದೇವಾಲಯಕ್ಕೋಸ್ಕರ ನಡೆಯೋದಿಲ್ಲ, ತೀರ್ಥಕ್ಷೇತ್ರಕ್ಕೋಸ್ಕರ ನಡೆಯೋದಿಲ್ಲ, ದೇವಾಲಯ ಪ್ರದಕ್ಷಿಣೆ ಮಾಡೋದಿಲ್ಲ, ತುಳಸಿ ಪ್ರದಕ್ಷಿಣೆ ಮಾಡೋದಿಲ್ಲ, ಅವರ ಕಾಲು ಮಂಚದ ಮರದ ಕಾಲು ಅಂತ. ಮಂಚಕ್ಕೂ ಕಾಲಿರುತ್ತಾನೆ, ಮಂಚಕ್ಕೂ ಕಾಲೈತೆ, ಇವ್ರಿಗೂ ಕಾಲಿದೆ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ. ಆದ್ದರಿಂದ
ನಡೆದರೆ ಅದು ಭಗವಂತನಿಗೋಸ್ಕರ. ಮಾತನಾಡಿದ್ರೆ ಸಾಧ್ಯವಾದಷ್ಟು ಮಾತಾಡಿದ್ರೆ ಭಗವಂತನ ವಿಚಾರವಾಗಿ ಮಾತಾಡಬೇಕು. ಸಾಧ್ಯವಾದಷ್ಟು ಏನೇನೋ ಮಾತಾಡೋ ಬದಲು ಭಗವಂತನ ವಿಚಾರವಾಗಿ. ಆಚಾರ್ಯರು ಹೇಳ್ತಿದ್ರು, ಅಟ್ಲೀಸ್ಟ್ ಇವಾಗ ಏನಾದ್ರು ಒಂದು ಎಲ್ಲೂ ಆಗಿಲ್ಲ ಅಂದರೆ ಒಂದು ಬಟ್ಟೆ ಹರಿತಿರ್ತೀವಲ್ಲ, ಕತ್ತರಿಸು ಕಟ್ ಮಾಡೋ ಒಂದು ಹರಿ 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 ಅಂತ ಅವಾಗ ಅನ್ಬೇಕು. ಏನನ್ಬೇಕು? ಹರಿ. ಇವಾಗೂ ಸಂಕೋಚ ಮಾಡಿ ಏನನ್ಬೇಕು? ಹರಿ ಹರಿ ಅಂತ ಅನ್ಬೇಕು. ವಾಟರ್ ಈಸ್ ಫ್ಲೋಯಿಂಗ್ ಅಂತ ಅನ್ನೋದು ನೀರು ಹರಿತಾ ಇದೆ, ಹರಿ ಹರಿ. ಅವಾಗಾದ್ರೂ ಒಂದ್ಸರಿ ಹರಿ ಅಂತ ಹೇಳಿ ಅಂತ ಹೇಳ್ತಾರೆ. ಆ ಥರ ಏನೇ ಮಾಡಿದ್ರು ಊಟ ತಿಂದೇ ಇರೋಕ್ಕಾಗಲ್ಲ. ಏನು ಮಾಡೋದು? ಪ್ರಸಾದವನ್ನು ಸ್ವೀಕರಿಸಬೇಕು. ಏನು ಕೇಳಿಸ್ಕೊಳ್ಳದೆ ಇರೋಕ್ಕಾಗೋದಿಲ್ಲ. ಭಗವಂತನ ವಿಚಾರವಾಗಿ ಕೇಳಿಸ್ಕೊಳ್ಬೇಕು. ಅದನ್ನೇ ಹೇಳೋದು ಸಾಷ್ಟಾಂಗ ನಮಸ್ಕಾರ ಅಂತ ಅಂದರೆ ಏನರ್ಥ? ನಮ್ಮ ದೇಹದ 8 ಅಂಗಗಳಿದೆ. ಅಷ್ಟಾಂಗ ನಮಸ್ಕಾರ ಅಂತ 8 ಅಂಗ ಸೇರಿ ನಮಸ್ಕಾರ ಮಾಡ್ತೀವಿ ಅಂತ. ಅದರ ಅರ್ಥ ಏನು? ಈ 8 ಅಂಗಗಳನ್ನು ಭಗವಂತ ನಿನ್ನ ಸೇವೆಗೆ ಉಪಯೋಗಿಸ್ತೇನೆ ಅಂತ. ಬರೀ ನಮಸ್ಕಾರ ಮಾಡಿಬಿಟ್ರೆ ಆಗಲ್ಲ. ಅದರ ಅರ್ಥ ಏನು? ನಿನ್ನ ಸೇವೆಗೆ ಆ 8 ಅಂಗಗಳನ್ನು ಬಳಸ್ತೇನೆ ಅಂತ. ನಂತರ ಶಿ ಈಸ್ ಆಲ್ವೇಸ್ ರೆಸ್ಪೆಕ್ಟ್ಫುಲ್. ಅತ್ಯಂತ ಗೌರವವನ್ನು ಎಲ್ಲರಿಗೆ ಕೊಡ್ತಾರೆ. ಕೃಷ್ಣನಿಗೂ ಗೌರವ ಕೊಡ್ತಾರೆ, ಎಲ್ಲರಿಗೂ ಅತ್ಯಂತ ಗೌರವವನ್ನು ಕೊಡ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಒಂದು ವಿಷಯ ಏನಂದರೆ, ಆಚಾರ್ಯರು ಹೇಳ್ತಿದ್ರು ಎಲ್ಲರಿಗೆ ಆಕೆ ಗೌರವವನ್ನು ಕೊಡ್ತಾರೆ. ಆದರೆ ಯಾವ ಭಕ್ತರು ಇನ್ನೊಬ್ಬ ಭಕ್ತರಿಗೆ ಗೌರವ ಕೊಡೋದಿಲ್ಲ, ಆಕೆಗೆ ತುಂಬ ಬೇಸರ ಆಗುತ್ತೆ. ಆಕೆ ಯಾವಾಗಲೂ ಎಕ್ಸ್ಪೆಕ್ಟ್ ಏನು ಮಾಡ್ತಾರೆ ಅಂದರೆ, ಒಬ್ಬರು ಇನ್ನೊಬ್ಬರಿಗೆ ಗೌರವ ಅಲ್ಲ, ಎಲ್ಲರಿಗೆ ಗೌರವ ಕೊಡಬೇಕು. ಭಕ್ತರಾಗಲಿ ಅಭಕ್ತರಾಗಲಿ ಎಲ್ಲರಿಗೆ ಗೌರವ ಕೊಡಬೇಕು. ಆದರೆ ಭಕ್ತರಿಗೆ ಇನ್ನೂ ಹೆಚ್ಚಿನ ಗೌರವವನ್ನು ಕೊಡಬೇಕು ಅಂತ ಆಕೆ ಅಪೇಕ್ಷಿಸ್ತಾರೆ. ಆದ್ದರಿಂದ ನಾವು ತುಂಬ ಬುದ್ಧಿವಂತರಾಗಿಲ್ಲ ಅಂದರೂ ಪರವಾಗಿಲ್ಲ, ತುಂಬ ಎಕ್ಸ್ಪರ್ಟ್ ಸೇವೆಗಳನ್ನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಒಬ್ಬರಿಗೆ ಅಗೌರವ ತೋರಿಸಿ ಅವ್ರಿಗೆ ನೋವು ಮಾಡುವಂತಹ ಕೆಲಸ ಯಾವತ್ತೂ ಮಾಡಬಾರ್ದು. ಯಾಕೆ ಹೇಳಿ? ಅದು ಮಾಡಿದಾಗ ಏನಾಗುತ್ತೆ? ಅಪರಾಧ ಆಗುತ್ತೆ. ಆವಾಗ ಯಾರಿಗೆ ತುಂಬ ಫಸ್ಟ್ ಹರ್ಟ್ ಆಗುತ್ತೆ? ರಾಧಾರಾಣಿಗೆ ಫಸ್ಟ್ ಟಚ್ ಆಗುತ್ತೆ. ಅವ್ರು ಏನು ಸೇವೆ ಮಾಡ್ತಾರೋ ಅದು ನನಗೆ ಗೊತ್ತು, ನೀವು ಹೋಗಿ ಇವ್ಯಾಲ್ಯೂಯೇಟ್ ಮಾಡಿ ಅವ್ರಿಗೇನು ಹೇಳೋದು ಬೇಕಿಲ್ಲ ಅಂತ ರಾಧಾರಾಣಿ ಸಾಮಾನ್ಯ ಬೇರೆ ವಹಿಸ್ಕೋತಾರಲ್ಲ, ಅವ್ರು ಎಂಥವ್ರು ಅಂತ ನನಗೆ ಗೊತ್ತು, ನೀವೇನು ಹೇಳೋದು ಬೇಕಿಲ್ಲ ಅಂತ. ಆ ಥರ ರಾಧಾರಾಣಿ ಎಲ್ಲ ಭಕ್ತರ ಪರವಾಗಿ ಏನು ಹೇಳ್ತಾರೆ? ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತು, ಅವ್ರ ಬಗ್ಗೆ ನೀವು ಬಂದು ಹೇಳಬೇಕಾಗಿಲ್ಲ. ನೀವು ಅವ್ರಿಗೆ ಅಗೌರವ ಅಂದರೆ ಅಷ್ಟೊಂದು ಪರ್ಸ್ನಲ್ ಆಗಿ ಪ್ರತಿಯೊಬ್ಬರ ಬಗ್ಗೆನೂ ಅಷ್ಟೇ, ಪ್ರತಿಯೊಬ್ಬರ ಬಗ್ಗೆನೂ ಅಂದರೆ ಯಾರನ್ನೋ ನೋಡ್ದಾಗಂತಲ್ಲ, ನಾವೆಲ್ಲರೂ ಅದನ್ನು ಗಮನಿಸ್ಕೊಳ್ಬೇಕು. ಪ್ರತಿಯೊಬ್ಬರ ಬಗ್ಗೆನೂ ಆಕೆಗೆ ಅಷ್ಟೊಂದು ಕಾಳಜಿ ಇದೆ. ಆಕೆ ಅದನ್ನು ನೋಡ್ತಾ ಇರ್ತಾರೆ, ಯಾರಿಗೂ ನೋವಾಗಬಾರ್ದು, ಅಗೌರವ ಆಗಬಾರ್ದು ಅಂತ ಆಕೆಗೆ ಇಷ್ಟ. ಶಿ ಈಸ್ ಆಲ್ವೇಸ್ ಪೇಷಂಟ್. ಏನು? ಆಕೆ ಯಾವಾಗಲೂ ತಾಳ್ಮೆಯಿಂದ ಇರ್ತಾರೆ. ಸಾಮಾನ್ಯವಾಗಿ ಅಂದರೆ ಪೇಷಂಟ್ ಅಂತ ಅಂದರೆ ಏನು? ಕನ್ನಡದಲ್ಲಿ ಅನುವಾದ ಮಾಡಿದಾಗ ಅನಾರೋಗ್ಯ ಆ ಥರ ಅಲ್ಲ. ಇಂಗ್ಲೀಷಲ್ಲಿ ಅಂದರೆ ಪೇಷಂಟ್ ಅಂದರೆ ಒನ್ ಹೂ ಇಸ್ ಹ್ಯಾವಿಂಗ್ ಪೇಷನ್ಸ್. ಯಾರಿಗೆ ಪೇಷನ್ಸ್ ಇದೆಯೋ ಅವ್ರನ್ನ ಪೇಷನ್ಸ್, ತಾಳ್ಮೆ ಯಾರಿಗಿದೆಯೋ ಅವ್ರನ್ನ ಪೇಷಂಟ್ ಅಂತ ಕರೀತಾರೆ. ಯಾಕೆ ಆ ಪದ ಬಂತು ಅಂದರೆ, ಯಾರಿಗೆ ಅನಾರೋಗ್ಯ ಆಗಿದೆಯೋ ಅವ್ರಿಗೆ ತುಂಬ ತಾಳ್ಮೆ ಬೇಕು. ಅರ್ಥವಾಯ್ತಲ್ಲ? ಯಾರಿಗೆ ಅನಾರೋಗ್ಯ ಆಗಿದೆಯೋ ಅವ್ರಿಗೆ ತುಂಬ ತಾಳ್ಮೆ ಬೇಕು. ಸಣ್ಣ ಪುಟ್ಟ ರೋಗ ಬಂದ್ರೆ ತುಂಬ ತಾಳ್ಮೆ ಬೇಕು. ಅಂದರೆ ನಮಗೆಲ್ಲ ಯಾವ ರೋಗ ಬಂದಿದೆ? ಇನ್ನೊಂದ್ಸರಿ ಜೋರಾಗಿ ಹೇಳಿದ್ರು, ಪರವಾಗಿಲ್ಲ, ಸಣ್ಣದಾಗಿ ಜೋರಾಗಿ ಹೇಳಿದ್ರು. ನಮಗೆಲ್ಲ ಯಾವ ರೋಗ ಬಂದಿದೆ? ಭವರೋಗ. ಹೇಳ್ತಾರಲ್ಲ, ಎಷ್ಟೋ ಜನ್ಮಗಳಿಂದ ನಮಗಿದಿದೆ. ಅನಂತ ಕಾಲದಲ್ಲಿ ನಿನ್ನ ನಾನರಿಯದೆ ಭವಗಳಲ್ಲಿ ಬಂದೇನೋ, ಅನಂತ ಕಾಲದಲ್ಲಿ ನಿನ್ನವ ನೆನೆಸದೆ ಮೂರ್ಖನಾದೆನೋ. ಅನಂತ ಕಾಲ ಜನ್ಮಗಳಿಂದ ನಿನ್ನವರೆನಿಸದೆ, ನಾವು ಅವ್ರ ಕಡೆಯವರು, ನಾವು ಇವ್ರ ಕಡೆಯವರು, ನಮ್ಮವ್ರೆ, ಅವ್ರು ಯಾರು ಗೊತ್ತಾ, ಇವ್ರು ಯಾರು ಗೊತ್ತಾ ಅಂತ ಅದನ್ನೇ ಹೇಳ್ತೀವಿ ಹೊರತು ನಾವು ಕೃಷ್ಣನ ಕಡೆಯವರು, ಕೃಷ್ಣ ನಮ್ಮ ತಂದೆ ಅಂತ ನಾವು ಯಾವತ್ತೂ ಭಗವಂತ ನಾನು ಇವ್ರ ಕಡೆ ಅಂತ ಹೇಳ್ಕೊಂಡಿದ್ದೀವ? ಒಂದ್ಸರಿ ಯೋಚನೆ ಮಾಡಿ. ಅನಂತ ಕಾಲದಲ್ಲಿ ನಿನ್ನವ ನೆನೆಸದೆ ಮೂರ್ಖನಾದೆನೋ, ಅನಂತ ಕಾಲದಲ್ಲಿ ನಿನ್ನ ಚರಣ ಸೇವೆ ಇಲ್ಲದೆ ನೊಂದೇನೋ. ಅನಂತ ಕಾಲದಿಂದ ಎಷ್ಟೊಂದು ಜೀವಿಗಳಿಗೆ ಭಗವಂತನ ಸೇವೆ ಇಲ್ಲ, ಸಿಗೋದು ಅತ್ಯಂತ ದುರ್ಲಭ. ನಾವು ಅಂದ್ಕೊಂಡಿದ್ದೀವಿ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡನ ಅಖಂಡ ಮಂಡನ, 330 ಕೋಟಿ ದೇವತೆಗಳು ಇವತ್ತು ನನ್ನ ಸೇವೆ, ಇವತ್ತು ನನ್ನ ಸೇವೆ ಅಂತ ಕ್ಯೂನಲ್ಲಿ ನಿಂತಿರ್ತಾರೆ.
ಅಷ್ಟು ಸುಲಭ ಅಲ್ಲ ಭಗವಂತನ ಸೇವೆ ಸಿಗೋದು. ಆ ಸೌಭಾಗ್ಯ ಇವತ್ತು ಗುರುಗಳ ಕೃಪೆಯಿಂದ ನಮ್ಮೆಲ್ಲರಿಗೆ ಸಿಗಿದೆ. ಅನಂತ ಕಾಲದಲ್ಲಿ ನಿನ್ನ ಚರಣ ಸೇವೆ ಇಲ್ಲದೆ ನೊಂದೇನೋ, ಅನಂತ ಕಾಲದಲ್ಲಿ ಅದ್ಯಾವ ಪುಣ್ಯದಿಂದ ಬಂದು ಇಂದು ಎನ್ನಮ್ಮನ ನಿನ್ನಲ್ಲಿ ನೆಲೆಸಿತೋ, ಅದ್ಯಾವ ಪುಣ್ಯದಿಂದ ಇಂದು ನಿನ್ನವನೆನಿಸಿದೆನೋ, ನೋಯದಂತೆ ಪೊರೆದು ಪಾಲಿಸೋ ದೀನನಾಥ ಶ್ರೀರಂಗ ವಿಠಲ. ಶ್ರೀಪಾದರಾಜರು ಹೇಳ್ತಾರೆ ಅಂದರೆ, ಇಷ್ಟೆಲ್ಲ ಜನ್ಮ ನನಗೆ ಯಾವತ್ತೂ ನಿನ್ನ ಬಗ್ಗೆ ಆಸಕ್ತಿನೇ ಬರಲಿಲ್ಲ, ನಿನ್ನ ಸೇವೆ ಮಾಡ್ಬೇಕನ್ಸಿಲ್ಲ, ಅಟ್ಲೀಸ್ಟ್ ನಿನ್ನವನು ಅಂತ ಹೇಳ್ಕೊಳಕ್ಕಾಗಿಲ್ಲ. ತಂದೆ ತಾಯಿಗಳಿಗೆ ಅನ್ಸಲ್ವ ಅಂದರೆ, ಎಷ್ಟೋ ಜನ ಇವ್ರು ನಮ್ಮ ತಂದೆ ತಾಯಿ ಅಂತಾನೆ ಅನ್ಸೋಕ್ಕೆ ಒಂಥರ ಇಷ್ಟಪಡೋದಿಲ್ಲ. ಅವರು ಎಷ್ಟು ಹೇಸಿಗೆ ಜೀವನ ಅಲ್ವಾ. ಅಂಥದ್ರಲ್ಲಿ ನಾವು ಯಾವತ್ತೂ ನಮ್ಮ ತಂದೆ ತಾಯಿ ಇವ್ರ ತಂದೆ ತಾಯಿ ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ. ಯಾವತ್ತಾರು ನಾವು ಇವ್ರ ಕಡೆಯವರು ಅಂತ ಯಾವ್ದಾದ್ರು ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀವಿ, ಹೇಳ್ಕೊಳ್ಳೋಕ್ಕೆ ನಮ್ಗೆ ಅನ್ಸಲ್ಲ. ಆದ್ದರಿಂದ ಅದ್ಯಾವ ಪುಣ್ಯದಿಂದ ಬಂದು ಇಂದು ಎನ್ನಮ್ಮನ ನಿನ್ನಲ್ಲಿ ನೆಲೆಸಿತೋ, ಅದ್ಯಾವ ಪುಣ್ಯನ ಬಂದು ಇವತ್ತಿಲ್ಲಿ ಕುಂತ್ಬಿಟ್ಟಿದ್ದೀವಿ, ಅದ್ಯಾವ ಪುಣ್ಯದಿಂದ ನಿನ್ನವನ ಇವತ್ತು ಏನೋ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು ಇದನ್ನು ಯಾವತ್ತೂ ಹಾಗೇ ಕಾಪಾಡುವಂತ ಅವರು ಕೇಳ್ಕೊಳ್ತಾರೆ. ಆಶ್ಚರ್ಯ ಇಲ್ಲ, ನಾವೆಲ್ಲ ಇಲ್ಲಿ ಬಂದು ಕುಂತಿರೋದು ಅಂದರೆ ಒಂದ್ಸರಿ ಸುಮ್ಮನೆ ಕಣ್ಮುಚ್ಕೊಂಡು ಯೋಚನೆ ಮಾಡಿದ್ರೆ ಹೆಂಗಿದ್ದೆ ಹೆಂಗಾದೆ ಅಂತ ಒಂದು ಆಯ್ತಲ್ಲ ಹಂಗೆ ಅನ್ಸ್ಕೊಡುತ್ತೆ. ಆದ್ದರಿಂದ ಯಾಕಂದರೆ ಶಿ ಈಸ್ ಆಲ್ವೇಸ್ ಪೇಷಂಟ್, ತುಂಬ ತಾಳ್ಮೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ಭವರೋಗ ಬಂದಿರೋರಿಗೆ ಇನ್ನೂ ಜಾಸ್ತಿ ತಾಳ್ಮೆ ಇರಬೇಕು. ನಾವು ಬೇಗ ಬೇಜಾರು ಮಾಡ್ಕೋಬಾರ್ದು. ದೇವ್ರು ನಮ್ಮ ಕಡೆ ನೋಡ್ತಾನೆ ಇಲ್ಲ, ದೇವ್ರು ಮೋಸ ಮಾಡ್ಬಿಟ್ಟ, ನಮ್ಮ ಕಷ್ಟ ಅವ್ರಿಗೇನು ಅರ್ಥ ಆಗಬೇಕು ಅಂತ ಅಷ್ಟೊಂದು ಬೇಗ ಬೇಸರ ಮಾಡೋದಿಲ್ಲ. ನಾವು ಯಾವಾಗಲೂ ತಾಳ್ಮೆಯಿಂದ ಇರಬೇಕು. ಶಿ ಈಸ್ ಸಿಚುಯೇಟೆಡ್ ಆನ್ ದ ಹೈಯೆಸ್ಟ್ ಡಿವೋಷನಲ್ ಪ್ಲಾಟ್ಫಾರ್ಮ್. ಭಕ್ತಿ ಸೇವೆಯಲ್ಲಿ ಅತ್ಯಂತ ಉನ್ನತವಾದ ಸೇವೆಯನ್ನು ಮಾಡಿದ್ದು ಶ್ರೀಮತಿ ರಾಧಾರಾಣಿ. ಶಿ ಕ್ಯಾನ್ ಗಿವ್ ಶೆಲ್ಟರ್ ಟು ಆಲ್ ಕೈಂಡ್ಸ್ ಆಫ್ ಡಿವೋಟೀಸ್. ಎಲ್ಲ ಭಕ್ತರಿಗೆ ಆಕೆ ಆಶ್ರಯವನ್ನು ಕೊಡ್ತಾರೆ. ಶಿ ಈಸ್ ಆಲ್ವೇಸ್ ಅಫೆಕ್ಷನೇಟ್ ಟು ಬೋತ್ ಸುಪೀರಿಯರ್ಸ್ ಆ್ಯಂಡ್ ಇನ್ಫೀರಿಯರ್ಸ್. ಸುಪೀರಿಯರ್ಸ್ ಅಂದರೆ ತುಂಬ ದೊಡ್ಡ ಮಟ್ಟದವ್ರಿಗೂ ಅಥವಾ ಇನ್ಫೀರಿಯರ್ಸ್ ತುಂಬ ಕೆಳಗಡೆ ಇರೋರ್ಗೂ ಆಕೆ ಅತ್ಯಂತ ಕರುಣೆಯನ್ನು ತೋರಿಸ್ತಾರೆ. ಶಿ ಈಸ್ ಆಲ್ವೇಸ್ ಒಬ್ಲೈಜ್ಡ್ ಬೈ ದ ಡೀಲಿಂಗ್ಸ್ ಆಫ್ ಹರ್ ಅಸೋಸಿಯೇಟ್ಸ್. ತನ್ನೆಲ್ಲ ಅಸೋಸಿಯೇಟ್ಸ್ ಇರ್ತಾರಲ್ಲ ಅವ್ರಿಗೆ ಅನುಗುಣವಾಗಿ ವಿಧೇಯವಾಗಿ ನಡ್ಕೊಳ್ತಾರಂತೆ. ಅವರು ಹೈಯೆಸ್ಟ್ ಮತ್ತು ವಿಧೇಯವಾಗಿ ನಾವು ಹೈಯೆಸ್ಟ್ ಹೋಗ್ತಾ ಏನಾಗುತ್ತೆ, ವಿಧೇಯತೆ ಕಡಿಮೆ ಆಗುತ್ತೆ. ಆಕೆ ತನ್ನೆಲ್ಲ ಸಂಗಾತಿ ಅಸೋಸಿಯೇಟ್ಸ್ ಇರ್ತಾರಲ್ಲ ಅವ್ರ ವಿಧೇಯವಾಗಿ ನಡ್ಕೊಳ್ತಾರೆ. ಶಿ ಈಸ್ ಗ್ರೇಟೆಸ್ಟ್ ಅಮಾಂಗ್ಸ್ ಕೃಷ್ಣಾಸ್ ಡಿವೋಟೀಸ್. ಶಿ ಆಲ್ವೇಸ್ ಕೀಪ್ಸ್ ಕೃಷ್ಣ ಹ್ಯಾಪಿ. ಯಾವಾಗಲೂ ಕೃಷ್ಣನಿಗೆ ಆನಂದ ಆಗಲಿ ಅಂತ ಆಕೆ ಬಯಸ್ತಾರೆ. ಸೊ ಇದರಲ್ಲೂ ಶ್ರೀಮತಿ ರಾಧಾರಾಣಿಯ ಗುಣಗಳನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ನಾವು ಕೃಷ್ಣನಿಗೆ ಅಭಿಷೇಕ ಆಗುತ್ತೆ. ಅದಾದ ಕೂಡಲೇ ಅಂದರೆ ಅಲಂಕಾರ ಆಗೋಷ್ಟು ಸಮಯಕ್ಕೆ ಪ್ರವಚನವನ್ನು ಚಕ್ರಪಾಣಿ ಗುರುಗಳು ನಡೆಸ್ಕೊಡ್ತಾರೆ. ಆದಮೇಲೆ ಮಹಾಮಂಗಳಾರತಿ. ಇನ್ನೊಂದು ಸ್ವಲ್ಪ ಹೊತ್ತು ಈ ಕಾರ್ಯಕ್ರಮ ನಡೆಯುತ್ತೆ. ಥ್ಯಾಂಕ್ ಯು. ಹರೇ ಕೃಷ್ಣ. ಎಲ್ಲರೂ ಸಹ ಇವತ್ತು ಅಭಿಷೇಕ ನಡೀಬೇಕಾದ್ರೆ ಭಗವಂತರನ್ನು ಅಂದರೆ ಸಾಧ್ಯವಾದಷ್ಟು ಬ್ರಹ್ಮ ಸಂಹಿತ ಹೇಳಿ, ಬ್ರಹ್ಮ ಸಂಹಿತ ಹೇಳೋಕ್ಕೆ